ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 28ನೇ ತಾರೀಕು ಮಾರ್ಚ್ 2025 ಶುಕ್ರವಾರ. ಶುಕ್ರೋದಿನಾಮ ಸಂವತ್ಸರೆ ಉತ್ತರಾಯಣೆ, ಶಿಶಿರ ಋತು, ಫಾಲ್ಗುಣ ಮಾಸೆ, ಕೃಷ್ಣ ಪಕ್ಷದ ಚತುರ್ದಶಿ ತಿಥಿ, ಪೂರ್ವಾಭಾದ್ರ ನಕ್ಷತ್ರ, ಶುಕ್ಲಯೋಗ, ಭದ್ರಂಕರಣ. ಇವತ್ತಿನ ಪಂಚಾಂಗ ಫಲ. ಕರ್ಮಾಧಿಪತಿಯ ಜೊತೆ ಅಲ್ಲೊಂದು ಗ್ರಹಣ ಛಾಯೆ ಮೀನರಾಶಿಯಲ್ಲಿ, ಜಲರಾಶಿಯಲ್ಲಿ. ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಮಕ್ಕಳೇ. ಭೂಕಂಪಗಳು ಭೂಮಿ ಕದಲಿ ಬಿಡುತ್ತವೆ ಅಂತ ಹೇಳಿರ್ತವೆ. ನಡೆದಿದೆ. ಶನಿಯ ಪ್ರವೇಶ, ಗ್ರಹಣ, ಜಲ ಭಾಗಗಳು ಕಡಿಮೆ ಅಂದ್ರೂ 6.8 ರಿಕ್ಟರ್ ಮಾಪಕ ಅನ್ನುತ್ತೆ. ನ್ಯೂಜಿಲ್ಯಾಂಡ್ ನಲ್ಲಿ ಒಂದು ಭೂಕಂಪದ ಸೂಚನೆ ಕೊಟ್ಟು ಬಿಟ್ಟಿದೆ. ಕರ್ಮಫಲದಾತ. ನಾವೆಷ್ಟೇ ದೊಡ್ಡವರಾದರೂ ನಾವು ಕರ್ಮಕ್ಕೆ ಮೀರಿ ಇಲ್ಲ. ವಿಧಿ ಹಾಗೂ ವಿಧಾತನನ್ನ ಆಳೋ ಶಕ್ತಿ ಇಲ್ಲ, ಹಾಗೂ ವಿಶ್ವವನ್ನ ಕಂಟ್ರೋಲ್ ಮಾಡ್ತೇನೆ ಅದು ಸಾಧ್ಯವೇ ಇಲ್ಲ ಮಕ್ಕಳೇ. ಯು ಆರ್, ಯು ವಿಲ್, ಯು ಆರ್ ಅಷ್ಟೇ. ನೀವು ಎಲ್ಲಿಗೋದ್ರೂ ಆ ವಿಧಿ ವಿಧಾತನ ಮುಂದುಗಡೆ ನೀವು ನಿಂತುಕೊಳ್ಳಲೇಬೇಕಾಗುತ್ತೆ. ಅಲ್ಲಿ ಬೇರೆ ಮಾತಿಲ್ಲ. ಏನಿದೆಯೋ ಕರ್ಕೊಂಡು ಬಂದ್ಕೊಳ್ಳಿ. ಇದೆಲ್ಲ ಸೂಚನೆಗಳು ಮಕ್ಕಳೇ, ನಾವು ಕೇಳಲ್ಲ. ಪಾಂಡವರನ್ನೇ ಬಿಡಲಿಲ್ಲ ಕರ್ಮಫಲದಾತ. ಕಾದಿದ್ದು ಕೊಡುತ್ತಾನೆ. ಕೃಷ್ಣನ ಆಸರೆ ಇದ್ದು, ದ್ರೋಣರ ಒಲವಿದ್ದು, ಭೀಷ್ಮರ ಬಲವಿದ್ದು, ಕೃಪಾಚಾರ್ಯರ ಆಸರೆ ಇದ್ದು, ಕುಂತಿದೇವಿಯ ಆಶೀರ್ವಾದವಿದ್ದು, ಎಲ್ಲ ಇದ್ದು ಕೂಡ ಪ್ರಕೃತಿಯ ಒಂದು ಶಕ್ತಿ ಇದೆಯಲ್ಲ, ಎಲ್ಲರೂ ಒಂದು ಕಾಲಘಟ್ಟಕ್ಕೆ ಅನುಭವಿಸಲೇಬೇಕು. ನಾವೇನೋ ಒಂದು ಮಾಡಿರ್ತೇವೆ ಮಕ್ಕಳೇ, ನಮಗೆ ಬಲವಿದ್ದಾಗ ಅದು ಗೊತ್ತಾಗಲ್ಲ, ನಮಗದು ಕರೆಕ್ಟು. ಎದುರುಗಡೆಯವ ನೋವು ತಿಂದಿರ್ತಾನೆ, ಬಾಧೆ ಪಟ್ಟಿರ್ತಾನೆ. ನಾನ್ ಮಾಡಿದ್ ಕರೆಕ್ಟು. ಯಾವಾಗ್ಲೂ ಅಷ್ಟೇ, ಅಲ್ಲೊಂದು ಧರ್ಮ ಇಟ್ಕೋಬೇಕು. ಕೆಲವೊಂದು ಪಾಲನೆ ಮಾಡುವಾಗ ನಾನ್ ಮಾಡಿದ್ ಸರಿಯಾ, ಇನ್ನೊಬ್ಬರ ಅಧಿಕಾರ ಕಸದ್ನ, ಇನ್ನೊಬ್ಬರ ಅನ್ನ ಕಸದ್ನ, ಇನ್ನೊಬ್ಬರ ನೆರಳು ಕಸದ್ನ, ಇನ್ನೊಬ್ಬರ ನೆಮ್ಮದಿ ಕಸದ್ನ. ಹೌದು, ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ ದೊಡ್ಡವರು, ದಾನ ಮಾಡುವಾಗ ಕೈಗಳು ನೋಡಬಾರದಂತೆ ಕಣ್ಣುಗಳು ನೋಡಬೇಕು ಅಂತ. ಅವ್ರ ಕಣ್ಣಲ್ಲಿರ್ತಕ್ಕಂಥ ಆ ಆರ್ಧತೆ, ಧರ್ಮ ಅನ್ನೋದದೇ. ನಾವು ಅದೊಂದು ಲೆಕ್ಕಾಚಾರವಾಗಿ ನಿಂತ್ಕೋಬೇಕಾಗುತ್ತೆ. ಪ್ರತಿ ಹೆಜ್ಜೆಯೂ ಅಷ್ಟೇ. ನಮ್ಮಿಂದ ಇನ್ನೊಬ್ಬರಿಗೆ ಒಳ್ಳೇದಾಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನೋವಾಗ್ತಿದೀಯಾ. ಅಲ್ಲೊಂದು ಲಂಚ ಕೊಟ್ಟು ಜಾಬ್ ತಗೋಬಿಟ್ವಿ, ಸುಳ್ಳು ಹೇಳಿ ರಿಸರ್ವೇಶನ್ ಅಲ್ಲಿ ಏನೋ ಒಂದು ಮಾಡಿ ರೆಕಮೆಂಡೇಶನ್ ಮಾಡಿ ತಗೋಬಿಟ್ವಿ. ಯಾರ್ದೋ ಜಮೀನು, ಯಾರಿಗೋ ಬಿಟ್ಟು ಜಮೀನು ಕಬ್ಜಾ ಮಾಡ್ಕೊಂಡಿರ್ತೀವಿ. ನಾವ್ ಅವಾಗ ಕರೆಕ್ಟ್ ಬಿಟ್ಟಿ ಬಿದ್ದಿತ್ತು. ಗೊತ್ತಿರೋ ಅಧಿಕಾರಿಗಳ ಮುಖೇನ ಪತ್ರಗಳು ನಾನು ನೋಡಿದ್ದೇನೆ ಕಣ್ಣಾರೆ. ಒಬ್ಬ ಬಹುದೊಡ್ಡ ವ್ಯಕ್ತಿ, ವಿಲ್ ಬಿ ಪಿನಲೈಸ್ಡ್. ನೀವು ಆ ಥರದ್ದೊಂದು ತಪ್ಪು ಮಾಡಿರ್ತಂದ್ರೆ ಇಲ್ಲ, ಅದು ಬಿಟ್ಟಿ ಬಿದ್ದಿತ್ತು ಗುರುಗಳೇ, ಝೋಮ್ನೆ ಜಾಗ ಬಿದ್ದಿತ್ತು ಗುರುಗಳೇ. ಅದು ಗೋಮಾಳ. ಇಲ್ಲ ಬಡವರಿಗೋಸ್ಕರ ನಿಮ್ಗೆ ಅಷ್ಟೊಂದು ಒಳ್ಳೇದಿತ್ತು ಅಂದ್ರೆ ಯಾರಿಗೋ ಬಡವರಿಗೆ, ಬಗ್ಗರಿಗೆ, ಕರೆದು ನಿರ್ಗತಿಕರಿಗೆ ಅದು ವ್ಯವಸ್ಥೆ ಮಾಡಬೇಕಿತ್ತು. ನನ್ನ ಅಧಿಕಾರ ಯಾರದೋ ಒಂದು ಅಪಹರಿಸುವಿಕೆ, ಅಧಿಕಾರ, ಆಸ್ತಿ, ಅಂತಸ್ತು, ಅಂದ, ಚಂದ, ಅವರ ದೌರ್ಬಲ್ಯವನ್ನ ಬಳಸ್ಕೊಂಡು, ಸಿಸ್ಟಮ್ನ ದೌರ್ಬಲ್ಯ ನೀವು ತಪ್ಪಿಸ್ಕೊಳ್ಳಿಕ್ಕೆ ಆಗೋಲ್ಲ ಮಕ್ಕಳೇ. ಯಾರನ್ನೂ ಬಿಡುವುದಿಲ್ಲ ಕರ್ಮಫಲದಾತ. ಗ್ರಹಣದ ಈ ಸಂದರ್ಭದಲ್ಲಿ ಒಂದು ಪುಟ್ಟದಾಗಿ ಪಾಂಡವರ ಸ್ವರ್ಗಾರೋಹಣ, ಶ್ರೀಕೃಷ್ಣರ ಆ ಒಂದು
ದೇಹತ್ಯಾಗದ ನಂತರ ವಿಶೇಷವಾಗಿ ಅನ್ಸುತ್ತೆ ಇನ್ನು ಭಗವಂತನೇ ನಮಗೆ ಇಲ್ಲ. ಇಷ್ಟು ದಿನ ನಮ್ಮ ನೆರಳಾಗಿ ಆತ್ಮಬಂಧುವಾಗಿ ಗುರುವಾಗಿದ್ದ ದ್ರೋಣರಿಲ್ಲ, ಭೀಷ್ಮ ಪಿತಾಮಹ ಇಲ್ಲ, ಕುಂತಿದೇವಿಯೂ ಇಲ್ಲ, ದೊಡ್ಡಪ್ಪ ಧೃತರಾಷ್ಟ್ರ ದೊಡ್ಡಮ್ಮ ಇಲ್ಲ, ಗಾಂಧಾರಿ ವಿದುರ ನಮಗ್ ಸದಾ ಬೆಂಗಾವಲು, ಆಡಳಿತ ಹೇಗ್ ನಡೆಸ್ಬೇಕು ಹೆಂಗ್ ನಡೆಸ್ಬೇಕು ಅನ್ನೋದೆಲ್ಲ ನಿಂತಂತ ವ್ಯಕ್ತಿ. ಆ ಮಹಾ ಚಿಕ್ಕಪ್ಪನೂ ಇಲ್ಲ. ಇನ್ನು ಏನಕ್ಕಿರಬೇಕು, ಇನ್ನು ಸಾಕು ಅನ್ನೋ ಒಂದು ನಿರ್ಧಾರ ಮಾಡಿ ವೇದವ್ಯಾಸರು ಬಂದು ಹೇಳ್ತಾರೆ, ನಿಮ್ಮದು ಮುಗೀತು, ಹೊರಡೋ ಸಮಯ ಬಂದಿದೆ, ಹೊರಡಿ, ಕಲಿಯುಗ ಬರೋ ಸಮಯ ಆಗೋಯ್ತು, ಆರಂಭ, ಇನ್ನೆಲ್ಲಿ ನೀವಿರೋ ಆಗಿಲ್ಲ, ಹೊರಡಿ ಅಂತ. ನಿಮ್ಮ ಒಂದು ಬಂದ ಕೆಲಸ ಮುಗೀತು. ಸರಿ, ಧರ್ಮರಾಯರು ತನ್ನ ಸೋದರರ ಜೊತೆ ಧರ್ಮಪತ್ನಿಯಾದ ದ್ರೌಪದಿಯ ಜೊತೆ ಹೊರಡ್ತಾರೆ. ಅಭಿಮನ್ಯುವಿನ ಮಗನಾಗಿರ್ತಕ್ಕಂಥ ಪರೀಕ್ಷಿತನಿಗೆ ಪಟ್ಟ ಕಟ್ಟಿ ಯುಜುತ್ಸು, ನೆನಪಿಟ್ಟುಕೊಳ್ಳಿ, ದುರ್ಯೋಧನನ ಸೋದರ ಧೃತರಾಷ್ಟ್ರನಿಗೆ ಸೇವಕಿಯಿಂದ ಹುಟ್ಟಿದಂಥ ಮಗ ಯುಯುತ್ಸು, ಆತನನ್ನ ಪರ್ಯಾವೀಕ್ಷಣೆ ಅಂದ್ರೆ ಪ್ರಧಾನಮಂತ್ರಿ ತರ ಮಾಡಿ ನೋಡ್ಕೊಳಪ್ಪ ಅಂತ ಹೇಳಿ ಹೊರಡುತ್ತಾರೆ. ಸಾಕು, ಇನ್ನು ಇಲ್ಲಿದ್ದು ನಾವು ಏನ್ ಮಾಡ್ಬೇಕು? ಅದರಲ್ಲೂ ನೋಡಿ, ಕೃಷ್ಣರ ಒಂದು ಒಳಿತನ್ನ ಮರೆಯೋಲ್ಲ. ಅವತ್ತು ಯಾದವರಲ್ಲಿ ಉಳಿದಂತಹ ಒಬ್ಬ ವ್ಯಕ್ತಿಯನ್ನ, ವಜ್ರ ಅನ್ನತಕ್ಕಂಥ ವ್ಯಕ್ತಿಯನ್ನ ಕರೆದು ಇಂದ್ರಪ್ರಸ್ಥಕ್ಕೆ ದೊರೆಯಾಗಿ ಮಾಡಿ, ಯಾಕಂದ್ರೆ ಕೃಷ್ಣರು ಯಾವಾಗಲೂ ಇದ್ರಲ್ಲ, ಧರ್ಮರಾಯರು ಅಂದ್ರೆ ಅದಕ್ಕೆ ಧರ್ಮಕ್ಕೆ ಇನ್ನೊಂದು ಪ್ರತೀಕ, ಕರೆದು ಹಸ್ತಿನಾಪುರಕ್ಕೆ ಪರೀಕ್ಷಿತನನ್ನ ದೊರೆ, ಇಂದ್ರಪ್ರಸ್ಥಕ್ಕೆ ವಜ್ರ ಯಾದವ ಕುಲದ ವ್ಯಕ್ತಿಯನ್ನ ಕರೆದು ಪಟ್ಟ ಕಟ್ಟಿ ಹೊರಡ್ತಾರೆ. ಹೊರಡುವಾಗ ಒಂದು ನಾಯಿ ದಾರಿಲಿ, ಸರಿ ಇರ್ಲಿ, ಇವ್ರುಗಳು ಹೇಳ್ತಾರೆ, ಇರ್ಲಿ ನಮ್ಮ ಜೊತೆ ಬರ್ತಿದೆಯಲ್ಲ ಪಾಪ, ಯೋಗಗಳು ನಮ್ಮ ಕೈಯಲ್ಲಿಲ್ಲ ಅನ್ನೋದು ಧರ್ಮರಾಯರ ಚಿಂತನೆ. ಹೋಗ್ತಿರುವಾಗ ಮೊಟ್ಟ ಮೊದಲಿಗೆ ದ್ರೌಪದಿ ಸತ್ತು ಹೋಗ್ತಾಳೆ. ಆ ದೇಹತ್ಯಾಗ ತಟ್ಕೊಳಕ್ಕಾಗಲ್ಲ. ಭೀಮನಿಗೆ ತುಂಬಾ ಪ್ರೀತಿ. ಅಣ್ಣ, ನಮ್ಮ ಪಟ್ಟದ ರಾಣಿ ಅಣ್ಣ, ಸ್ವರ್ಗದವರೆಗೂ, ಯಾಕಂದ್ರೆ ಮೇರು ಪರ್ವತದಿಂದ ಹೋಗ್ತಿರ್ತಾರೆ ಸ್ವರ್ಗಕ್ಕೆ, ನಡ್ಕೊಂಡೇ ಹೋಗೋಣ ಅನ್ನತಕ್ಕಂಥದ್ದು. ನೋಡಿದ್ರೆ ಅಷ್ಟು ದೂರ ಬರೋಕ್ಕಾಗಲ್ಲ. ದ್ರೌಪದಿ ದೇವಿ ದೇಹತ್ಯಾಗ, ಭೀಮನಿಗೆ ಕಣ್ಣೀರು. ಅಣ್ಣ, ದ್ರೌಪದಿ ಅಣ್ಣ, ಇದೇನಣ್ಣ, ನಮ್ಮ ಕಣ್ಣು ಮುಂದ್ಗಡೆಗೆ ಸ್ವರ್ಗದವರೆಗೂ ಬರ್ಲಿಲ್ವಲ್ಲ ಅಣ್ಣ ಅಂದ್ರೆ, ಇಲ್ಲಪ್ಪ, ಆಕೆಗೆ ಪಡೆದಂತ ಕರ್ಮ ಇಷ್ಟೇ. ಏನಣ್ಣ, ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡ್ಕೊಂಡು, ನಮ್ಮ 5 ಜನರನ್ನ, ಅಂದ್ರೆ 5 ಜನರನ್ನು ಪ್ರೀತಿಸ್ತಿದ್ಲು, ನೋಡ್ಕೊಂಡ್ಲು, ಇಲ್ಲ ಅಂತಲ್ಲ. ಆದರೆ ಆಕೆಗೆ ಎಲ್ಲರಿಗಿಂತ ಹೆಚ್ಚಾಗಿ ಅರ್ಜುನನ ಮೇಲೆ ಪ್ರೀತಿ. ಅದಕ್ಕೆ ಸ್ವರ್ಗ ಸೇರೋ ಮೊದಲೇ ದೇಹತ್ಯಾಗ. ಅಲ್ಲೊಂದು ಕರ್ಮದ ಬ್ರೇಕ್ ಮಾಡಿಬಿಟ್ಲು. ಸಮ ಆದ್ಮೇಲೆ ಸಮ ಮಕ್ಕಳೇ, ಅಮ್ಮನಾಗಿ, ಹೆಂಡತಿಯಾಗಿ, ಮಗಳಾಗಿ, ಗಂಡನಾಗಿ, ತಂದೆಯಾಗಿ, ಅಣ್ಣನಾಗಿ ಅಲ್ಲೊಂದು ಜವಾಬ್ದಾರಿ ಇರುತ್ತೆ. ಸಮವೇ ಆಗಲಿಲ್ವಾ? ಮೌನ ವಹಿಸಬೇಕು. ಧರ್ಮರಾಯರ ನ್ಯಾಯವೆಂದರೆ ನ್ಯಾಯ. ಆಕೆ ಧರ್ಮದೇವತೆ ಗೊತ್ತಿಲ್ವ ಒಳಗಡೆ ಯಾರು ಎಷ್ಟು ಪ್ರೀತಿಸ್ತಿದ್ದಾರೆ, ಎಷ್ಟಿದೆ ಅವರು ಒಳಗಡೆ ಅನ್ನೋದು ಗೊತ್ತಾಗಲ್ವಾ ಮಕ್ಕಳೇ? ಧರ್ಮಕ್ಕೆ ಪ್ರತಿರೂಪವಲ್ವ ನನ್ನ ಧರ್ಮದ. ಎಷ್ಟಾದರೂ ಕರ್ಮಫಲದ ಆತರ. ಯಾರ ಮಗ? ಸೂರ್ಯನ ಮಗ ಯಮ, ಹಾಗೂ ಧರ್ಮದೇವತೆಗಳ ಅಂಶ, ಆ ಅಂಶದಿಂದ ಹುಟ್ಟಿದಂಥವ. ಕೊಡ್ಲೇಬೇಕು ಉತ್ತರ. ಇನ್ನೂ ಸ್ವಲ್ಪ ದೂರ ಹೋಗ್ತಿದ್ದಾಗೆ ಸಹದೇವ ಬಿದ್ದೋಗ್ತಾನೆ. ಇನ್ನೂ ಕಣ್ಣೀರು. ಚಿಕ್ಕವನಲ್ವಾ, ಪ್ರಾಮಾಣಿಕ, ಬುದ್ಧಿವಂತ, ಜ್ಞಾನವಂತ, ಜ್ಯೋತಿಷ್ಯ ಸಾಮ್ರಾಟ್. ನೆನಪಿಟ್ಟುಕೊಳ್ಳಿ, ಕೃಷ್ಣರನ್ನೇ ಕಟ್ಟಾಕಿದಂಥವ ಜ್ಯೋತಿಷ್ಯದಲ್ಲಿ. ನಮಗೆ ಗೊತ್ತಿಲ್ಲ ಸಹದೇವನ ಬಗ್ಗೆ. ಆತ ಇಟ್ಟ ಮುಹೂರ್ತ ನಡಿಲೇಬೇಕಿತ್ತು. ಆ ಮುಹೂರ್ತವನ್ನ ತಪ್ಪಿಸಿದವರೇ
ಆ ಕಾತ್ಯಾಯನ ಅಮಾವಾಸ್ಯ ರೂಪದಲ್ಲಿ ಕೃಷ್ಣರು. ಇಲ್ಲ ಅಂದ್ರೆ ದುರ್ಯೋಧನನನ್ನ ಸೋಲಿಸ್ಲಿಕ್ಕೆ ಆಗ್ತಿತ್ತು. ದುರ್ಯೋಧನನಿಗೆ ಇಂಥ ಒಂದು ಸಮಯ, ಇಂಥ ಒಂದು ಗಳಿಗೆಯಲ್ಲಿ ಪೂಜೆ ಮಾಡಿ ಆರಂಭ ಮಾಡು, ನಾನು ಯಾರು ಸೋಲಿಸ್ತಾರೆ ನೋಡು. ಅದು ಆತನ ವಿದ್ಯೆ. ಆ ಗಳಿಗೆಯನ್ನ ತಪ್ಪಿಸ್ತಾರೆ. ಗಳಿಗೆಯನ್ನ ನೆನಪಿಟ್ಕೊಳ್ಳಿ. ಕೃಷ್ಣರು ಇಲ್ಲ ಅಂದಿದ್ರೆ ಅದು ಮೊದಲನೇ ದಿನವೇ ಗೋವಿಂದ. ಸಹದೇವ ಇಟ್ಟ ಮುಹೂರ್ತ ಬದಲ ತಪ್ಪೇ ಆಗೋಲ್ಲ. ಅಂತ ಮುಹೂರ್ತ ಚಿಂತಾಮಣಿ ಆತ, ಮುಹೂರ್ತ ಬ್ರಹ್ಮ. ಆತ ಇಟ್ಟಿದ್ದೇ ಮುಹೂರ್ತ. ಆತನಿಗೆ ತನ್ನ ವಿದ್ಯೆ ಮೇಲೆ ಗರ್ವವಿತ್ತು. ತಾನೇ ಎಲ್ಲರಿಗಿಂತ ಪ್ರಾಮಾಣಿಕ, ನನ್ನದೇ, ನಾನು ಹೇಳಿದ್ ನಡಿಬೇಕು, ನಾನು ಜ್ಯೋತಿಷ್ಯ ಸಾಮ್ರಾಟ್, ಮುಹೂರ್ತ ಸಾಮ್ರಾಟ್, ಕೃಷ್ಣರನ್ನೇ ಕಟ್ಟಿ ಹಾಕಿದ್ದೆ, ಭಗವಂತನನ್ನೇ ಅನ್ನೋ ಒಂದು ಅಹಂಕಾರವಿತ್ತು. ಅದಕ್ಕೆ ಅವನು ಬಿದ್ದೋದ. ನೋಡಿ, ಕರ್ಮಫಲದಾತ ಅಲ್ಲವರೆಗೆ ಕೊಟ್ಟೆ ಬಿಟ್ಟ. ನಿನಗಿಲ್ಲ ಕಣೋ ಯೋಗ್ಯತೆ. ನಾವು ಹೇಳ್ತೀವಿ, ಏನು ಗುರುಗಳ ನಮಗ್ ಸಿಗಲಿ. ಇಲ್ಲ ಮಕ್ಕಳೇ, ನಮ್ಮ ಯೋಗಗಳು ಯಾಕೆ ಕುರುಗ್ಬೇಕು? ಮತ್ತೆ ನಾನು ಪಡ್ಕೊಂಡ್ ಅರ್ಧ ಅಂದ್ಮೇಲೆ ಅರ್ಧ ಸುಖವೇ, ಅರ್ಧ ಬದುಕು ಅಂದ್ಮೇಲೆ ಅರ್ಧವೇ. ನನಗ್ ಮಕ್ಳಿಲ್ಲ ಅಂದ್ಮೇಲೆ ಮಕ್ಳಿಲ್ಲ, ಮದುವೆ ಇಲ್ಲ ಅಂದ್ಮೇಲೆ ಮದುವೆ ಇಲ್ಲ, ಅಧಿಕಾರ ಇಲ್ಲ ಅಂದ್ಮೇಲೆ ಅಧಿಕಾರ. ಮತ್ತೆ ಯಾಕೆ ತಪ್ಪಿಸೋದು? ಇವ್ರು ಕಿತ್ಕೊಂಡ್ರು, ಇಲ್ಲ ನಿಮಗಿಲ್ಲ. ಸುಮ್ನೆ ನಾವ್ ಅನ್ನೋದು ಕಿತ್ಕೊಂಡ್ರು, ಬಗದ್ರು, ತಗೊಂಡೋದ್ರೆ ಇಲ್ಲ. ಅದೆಲ್ಲ ಒಂದು ಕಾರಣಗಳಷ್ಟೇ. ஒரு ಕಾರಣಂ ಇಲ್ಲಾಮಲ್ ஒரு ಕಾರ್ಯமும் நடக்காது ಅಂತ ನಮ್ ಗುರುಗಳು ಹೇಳ್ತಿರ್ತಾರೆ. ಎಲ್ಲದಕ್ಕೂ ಒಂದು ಕಾರಣ ಅಷ್ಟೇ ನಾವು ಹುಡುಕೋದು. ಇವರಿಂದ ಆಯ್ತು, ಅವರಿಂದ ಆಯ್ತು, ಇವ್ರ ಬದುಕು. ಯಾರ ಬದುಕು ಕಿತ್ಕೊಂಡಿಲ್ಲ, ನೀನ್ ಪಡೆದಿದ್ದ ಅಷ್ಟೇ ಕಣೋ. ಬೊಗಸೆ ಇದ್ದಿದ್ದು ಬೊಗಸೆಯೇ, ಅನಂತವೆಂದಿದ್ದು ಭಗವಂತನಷ್ಟೇ. ಇನ್ ಸ್ವಲ್ಪ ದೂರ ಹೋದ ಮೇಲೆ ನಕುಲ ಕೂಡ ಬಿದ್ದೋಗ್ತಾನೆ. ಅಣ್ಣ ದಯಾವಂತನಣ್ಣ, ಗೋಪ್ರಿಯನಣ್ಣ, ಪಶು ಪಕ್ಷಿಗಳ ಪ್ರಿಯ ಅಣ್ಣ, ನಮ್ಮನ್ನ ತುಂಬಾ ಪ್ರೀತಿಸ್ತಿದ್ದ ಅಣ್ಣ ಅಂತ ಹೇಳಿದ್ರೆ, ಹೌದಪ್ಪ, ಅವನು ಗೋವುಗಳ ಪ್ರಿಯ, ಗೋ ಸೇವೆ ಅವನಿಗೆ ಅತ್ಯಂತ ಪ್ರಿಯ. ಆದರೆ ಅವನ ಕರ್ಮದಲ್ಲಿ ಒಂದು ದೋಷ ಆಯ್ತು. ಅದೇನಂದ್ರೆ, ನಾನು ಅಂಧಗಾರ, ನನಗೆ ಬೀಳದವರಿಲ್ಲ ನೋಡಿ, ನನ್ನನ್ನು ಪ್ರೇಮಿಸಿದವರಿಲ್ಲ, ಕಾಮಿಸಿದವರಿಲ್ಲ. ಅಂಥದ್ದೊಂದು ಹುಚ್ಚಿತ್ತು ನಕುಲನಿಗೆ. ಐ ಆಮ್ ಬ್ಯೂಟಿಫುಲ್. ಕೆಲವರಿಗೆ ಅದು ಬಂದ್ಬಿಡುತ್ತೆ. ನಾನು ಅಂದ ಗೊತ್ತಾ, ಎಷ್ಟು ದಿನ ಈ ಸುಕ್ಕು ಶರೀರ ನನ್ನನ್ನ ಎಷ್ಟು ಎಲ್ಲರೂ ನೋಡೋದೆ, ಎಲ್ಲರೂ ಇಷ್ಟಪಡೋದೆ, ಆಟೋಗ್ರಾಫ್. ರಾಜೇಶ್ ಖನ್ನಾ ನಿಮಗ್ ಗೊತ್ತಿಲ್ಲ ಮಕ್ಕಳೇ. ಈ ದೈವ, ಈ ವಿದ್ಯೆಯ ಒಂದು ಪರಾಕಾಷ್ಠತೆ ಇದೆಯಲ್ಲ, ಅದೊಂದು ಅಗಣಿತ. ಹೀಗಂದರೆ ಲಕ್ಷಾಂತರ ಜನ ಬರೀ ಕೈ ತರ ಅಂದರೆ ಅಂತ ಅಮಿತಾಬ್ ಬಚ್ಚನ್ ಶಾಕ್ ಆಗಿದ್ರಂತೆ. ಆನಂದ್ ಪಿಕ್ಚರ್ ಬಂದಾಗ ಅಲ್ಲೊಂದು ಸೆಲೆಬ್ರೇಷನ್ ಪಾರ್ಟಿ ಇಟ್ಟಿರ್ತಾರೆ, ಸಕ್ಸಸ್ ಪಾರ್ಟಿ. ಅಮಿತಾಬ್ ಬಚ್ಚನ್ ಬಂದಿರ್ತಾರೆ. ಆಗುತ್ತಾನೆ ಉದಯೋನ್ಮುಖ ನಟ. ರಾಜೇಶ್ ಖನ್ನಾ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ. ಇಷ್ಟಕ್ಕೂ ಅದ್ರಲ್ಲಿ ಪಾಠ ಮಾಡಿದಂಥವ್ರು ಅಮಿತಾಬ್ ಬಚ್ಚನ್. ಏನ್ ತುಂಬ್ಕೋಬಿಟ್ಟಿದ್ರು ಬರೀ ಹೆಣ್ಣುಗಳೇ ಎಲ್ರೇ. ಆಗ ಮದುವೆ ಆಗಿದ್ದೀರಿ ಅಂದಾಗ ಅದು ಎಷ್ಟು ಜನ ಆತ್ಮಹತ್ಯೆಯ ಪ್ರಯತ್ನಗಳು ಮಾಡ್ಬಿಟ್ಟಿದ್ರು, ರಕ್ತದಲ್ಲಿ ಬರ್ದಿದ್ರಂತೆ. ನಮಗ್ ಮೋಸ ಮಾಡ್ಬಿಟ್ಟೆ ರಾಜೇಶ್ ಅಂತ ಹೇಳ್ಬಿಟ್ಟು. ಅಂತ ಅಂದ ಆ ಹುಚ್ಚು ವಹಿ ಆದ್ಮಿ. ಅದು ಸಮುದ್ರಕ್ಕೆ ಎದುರಾಗಿ ಮನೆ, ದಿನ ದೋಣಿ ಕಟ್ಕೊಂಡು ಗಾಡಿಗಳು ಕಟ್ಕೊಂಡು ಬರ್ತಿದ್ರು ಒಂದು ಕಾಲಘಟ್ಟಕ್ಕೆ. ದಿನ ಬಂದ್ ಹಿಂಗ ಅನ್ನೋದು ಒಂದು 4 ಜನ ಭಿಕ್ಷುರು ಕೂಡ ತಿರುಗಿ ನೋಡ್ತಿಲ್ಲ. ವಹಿ ರಾಜೇಶ್ ಖನ್ನಾ ಕ್ಯಾ ಅಂದ. ಯಾರಿಗೆ ನೆನಪುಂಟು ಆ ಸಕ್ಸಸ್? ಯಾರಿಗೆ ನೆನಪುಂಟು? ನಾವು ಸಕ್ಸಸ್ ನಮ್ಮ ಮತ್ತಲ್ಲಿ ತೇಲ್ತಾ ಕೆಲವೊಂದನ್ನ ಕಳ್ಕೊಬಿಡ್ತೇವೆ ಮಕ್ಕಳೇ. ತುಂಬಾ ಆತ್ಮೀಯರನ್ನ ಕಳ್ಕೊಬಿಡ್ತೇವೆ. ಆ ದುಡ್ಡಿನ ಹಿಂದೆ, ಅಂದದಿಂದೆ, ಚಂದದಿಂದೆ, ಶಕ್ತಿಯ ಹಿಂದೆ, ಬಲದ ಹಿಂದೆ, ಆನಂದದ ಹಿಂದೆ ಬಿದ್ದು ಅಂದವಾಗಿರೋದನ್ನ ಕಳ್ಕೊಬಿಟ್ಟಿರ್ತೇವೆ. ಆನಂದ ಇಲ್ಲೇ ಇದೆ ಕಣೋ. ನಮ್ 4 ಜನ, ನಮ್ಮ ಅಕ್ಕ, ನಮ್ ತಂಗಿ, ನಮ್ ಗೆಳತಿ, ನಮ್ ಸ್ನೇಹಿತ, ನಮ್ ಬಂಧು, ನಮ್ ಆತ್ಮೀಯ, ನಮ್ ಜೊತೆಲಿ ಇದ್ದಾಗ 10 ರೂಪಾಯಿ ಇದ್ದಾಗ ಇದ್ದಂತ ಗೆಳೆಯ, ಅಲ್ಲೊಂದು ಮಾತು, ಅಲ್ಲೊಂದು ವಿಶ್ವಾಸ, ಅಲ್ಲೊಂದು ನಂಬಿಕೆ ಇಲ್ಲವೇ ಇಲ್ಲ. ಒದ್ಕೊಂಡು ಹೋಗ್ಬಿಡ್ತವೆ. ಅದೇ ಆಗಿದ್ದು ನಕುಲ ಕೂಡ. ಅದೇ ತನ್ನ ಅಂದದ ಮೇಲೆ ಅವನಿಗೆ ಮಹಾ ಇದು ಗರ್ವ ಕಣೋ. ಅದಕ್ಕೆ ಅಂದವೇ ಶಾಪವಾಗಿ ಅವನಿಗೂ ಸ್ವರ್ಗಾರೋಹಣವಿಲ್ಲ ಅನ್ನತಕ್ಕಂಥ. ಅದಾಯ್ತರ. ಇನ್ನೂ ಸ್ವಲ್ಪ ಮುಂದಕ್ಕೆ ಬರ್ತಿದ್ದಾಗೆ ಅರ್ಜುನ ಬಿದ್ದು ಹಾಗೆ ತಡಪ್ ಅಂತ ಬಿದ್ದು ಪ್ರಾಣ ಬಿಟ್ಬಿಟ್ಟ, ದೇಹತ್ಯಾಗ. ಅಯ್ಯೋ ಅಣ್ಣ, ಶಿವನಿಂದಲೇ ಪಾಶುಪತಾಸ್ತ್ರ ಪಡೆದವನು.
ದ್ರೋಣಾಚಾರ್ಯರಿಂದ ಕಲಿಯದ ಅಸ್ತ್ರಗಳಿಲ್ಲ. ಬ್ರಹ್ಮಾಸ್ತ್ರ ನೆನಪಿಟ್ಕೊಳ್ಳಿ. ಅರ್ಜುನ ಎಂಥ ಬಿಲ್ವಿದ್ಯ ಶಕ್ತಿ ಅಂದರೆ ನೋಡಿ, ಅದಕ್ಕೆ ಹೇಳುದು ಅಸ್ತ್ರಗಳ ಪ್ರಯೋಗ, ಶಸ್ತ್ರಗಳ ಪ್ರಯೋಗ ಹೇಗಂದ್ರೆ ಹೇಗೆ, ಎಲ್ಲಂದ್ರೆ ಅಲ್ಲಿ. ನೋಡಿ, ಮೊನ್ನೆ ಯಾರು ಮಚ್ಚುಗಳು ತಗೊಂಡು ಎಲ್ಲೋ ಏನೋ ರೀಲ್ಸ್ ಮಾಡಕ್ ಹೋಗಿ ಏನೋ ಬೇಕಿತ್ತ, ಮಾಡೋದಕ್ಕೆ ಒಳ್ಳೆ ಕೆಲಸಗಳು ಎಷ್ಟೋ ಇತ್ತು. ಅವರ ಶಕ್ತಿ ಏನು, ಭುಜಬಲವೇನು, ಅವರ ಆ ಒಂದು ಹೆಸರೇನು, ಕೀರ್ತಿ ಏನು, ಪ್ರತಿಷ್ಠೆ ಏನು, ಯೋಚನೆ ಮಾಡಿ ನೋಡಿ. ಎಲ್ಲೋ ಏನೋ ಮಾಡಕ್ ಹೋಗಿ ಅದು ಸ್ಟೇಜೋ ಸೆಟ್ಟೋ ಕಾನೂನು ನಿರ್ಧರಿಸುತ್ತೆ. ಅರ್ಜುನ ನೀವು ನೆನ್ಪಿಟ್ಕೊಳ್ಳಿ. ಅದು ಬಿಡಿ ದ್ರೋಣಾಚಾರ್ಯರು, ಅದು ಬಿಡಿ ಭೀಷ್ಮಾಚಾರ್ಯರು ಬ್ರಹ್ಮಾಸ್ತ್ರ ಬಳಸ್ಲಿಲ್ಲ ಮಕ್ಕಳೇ. ಅವರು ಬೇರೆ ಬೇರೆ ಅಸ್ತ್ರಗಳೆಲ್ಲ ಬಳಸಿದ್ರು. ಅರ್ಜುನನು ಬಳಸ್ಲಿಲ್ಲ. ಬಳಸಿದ್ರೆ ಒಂದೇ ದಿನ, ಒಂದೇ ಗಂಟೆ, ಒಂದು ಬಾಣದಲ್ಲಿ ಎಲ್ಲ ಮುಗಿಸಿ ಬಿಸಾಕ್ಬೋದಿತ್ತು. ಪಾಶುಪತ ಅಸ್ತ್ರ ಶಿವನಿಂದ ಪಡೆದಂಥದ್ದು ಇಲ್ಲ. ಸಾಮಾನ್ಯ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡೋ ಪ್ರಯೋಗ ಮಾಡಲೇಬಾರ್ದು. ಕೆಲವ್ರು ಹಾಗೆ, ಏಯ್ ನಾನು ಯಾರು ಗೊತ್ತೇನೋ ತುಂಬಾ ಕೀಳಾಗಿ ನಡ್ಕೊಳ್ಳೋದು, ಹೊಡಿಲಿಕ್ಕೆ ಹೋಗೋದು, ಬಡಿಲಿಕ್ಕೆ ಹೋಗೋದು, ತೋರ್ಸ್ಕೊಳಕ್ ಹೋಗೋದು. ಅರ್ಜುನಲ್ಲಿ ಅಂಥದ್ದೊಂದಿತ್ತು. ಬಿಟ್ನೋ ಇಲ್ಲೋ ಅದು ಬೇರೆ, ಬಿಡ್ಲಿಲ್ಲ ಅವನು. ಅದಿತ್ತು ಆ ವಿದ್ಯೆಯನ್ನ ಎಲ್ಲಿ, ಯಾವಾಗ, ಯಾವುದಕ್ಕೆ ಅಂತ. ಆದರೆ ಅವನಿಗೆ ತಾನೇ ಮಹಾ ಬಿಲ್ಲುಗಾರ ಅನ್ನತಕ್ಕಂಥ, ಸೊ ಬೇರೆಯವ್ರನ್ನೆಲ್ಲ ತೃಣತ್ ಸಮಾನವಾಗಿ ನೋಡ್ತಿದ್ನಂತೆ. ಬೇರೆ ಬಿಲ್ವಿದ ಕರ್ಣ, ಕರ್ಣ ಅಂತೆ, ಕರ್ಣ. ಅವನು ಎಂದೂ ತನ್ನ ಸಮಕಾಲೀನನ್ನ ಮರ್ಯಾದೆ ಕೊಡ್ಲೇ ಇಲ್ವಂತೆ. ತಾನೊಬ್ಬ ಮಹಾ ಬಿಲ್ವಿದ್ಯ, ಮಹಾ ಇದು ಅನ್ನತಕ್ಕಂಥ ತನ್ನ ಶಕ್ತಿಯ ಮೇಲೆ ಒಂದು ತನ್ನ ವಿದ್ಯೆಯ ಮೇಲೆ ಮಹಾಗರ್ವಿ, ಅಲ್ಪವಿದ್ಯಾ ಮಹಾಗರ್ವಿ. ಹಾಡ್ಬಿಡ್ತೇವೆ ನಾವು. 4 ಅಕ್ಷರ ಬಂದಿದ ತಕ್ಷಣ ನಾನು ಯಾರು ಗೊತ್ತಾ, ನಾನೇನು ಗೊತ್ತಾ, ಇದೆಲ್ಲವೂ ಇದೆ. ಅಂಥದ್ದೊಂದು ಎಳೆದಾಟವಿದೆ. ಎಚ್ಚರಿಕೆ. ಅದಕ್ಕೆ ಅವನು ಬಿದ್ದೋಗ್ಬಿಟ್ಟ ಅಂತ ಹೇಳ್ತ, ಕಣ್ಣೀರ್ ಹಾಕ್ಬಿಡ್ತಾನೆ ಭೀಮ. ತನ್ನ ಕಣ್ಮುಂದ್ಗಡೆ ತುಂಬಾ ಮೃದು ಹೃದಯ. ನಿಮಗೆ ಯಾರಿಗೂ ಗೊತ್ತಿಲ್ಲ, ಭೀಮಸೇನ ಮಹಾರಾಜ್ ಅಂತ ಹೇಳ್ತೇವೆ. ಭೀಮಸೇನ್ ಮಹಾರಾಜ್ ಎಷ್ಟು ಯಜ್ಞಯಾಗಗಳನ್ನ ಮಾಡಿದ್ದಾರೆ ಗೊತ್ತಾ? ಎಷ್ಟು ಯಜ್ಞಗಳನ್ನ. ಪಾಂಡವರು ಪಟ್ಟಾಭಿಷೇಕಕ್ಕೇರಿದ ಮೇಲೆ ಧರ್ಮರಾಯರು ಭೀಮಸೇನ್ ಮಹಾರಾಜರು ನಿಂತು ನಡೆಸ್ತಾರೆ. ಕೆಟ್ಟದ್ದಾಗಬಾರ್ದು, ಸದಾ ಮಳೆ ಬೆಳೆ ಅಂತ. ಅಂತ ಭೀಮಸೇನರು ಕೂಡ ಬಿದ್ದೋಗ್ತಾನೆ. ಕಣ್ಣಲ್ಲಿ ನೀರು ತೊಟ್ಟಿಕ್ತ, ಅಣ್ಣ ಅಣ್ಣ ಇದೇನಣ್ಣ, ನನಗೆ ದಾಹ ಅನಿಸ್ತಿದೆ, ಹಸಿವೆ ಅನಿಸ್ತಿದೆ ಅಣ್ಣ, ಒದ್ದಾಡ್ತಿದ್ದೀನಣ್ಣ, ಇಲ್ಲಿ ಕಿತ್ಕೊಂಡು ಹೋಗ್ತಿದೆ ಅಂತ. ಬಂದು ಬಿಡುತ್ತೋ ನಿನಗೂ ಅಂತ್ಯ, ನಿನಗೂ ಸ್ವರ್ಗಕ್ಕೆ ಬರೋಕ್ಕಿಲ್ಲ ಅಣ್ಣ. ನಾನೇನ್ ಮಾಡ್ತೇನೆ, ಎಲ್ಲ ಮಾಡ್ದೆ ಕೊಡೋ ನೀನು. ಆದರೆ ಊಟದ ವಿಚಾರದಲ್ಲಿ ನಿನ್ನಷ್ಟು ಸ್ವಾರ್ಥಿ ಇರಲಿಲ್ಲ. ಇನ್ನೊಬ್ರು ಊಟ ಕಿತ್ಕೊಳ್ಳೋದು, ಇನ್ನೊಬ್ರದ್ದು ಅನ್ನ ಕಿತ್ಕೊಳ್ಳೋದು, ಅಂದ್ರೆ ಇನ್ನೊಬ್ರು ಬದುಕು ಕಿತ್ಕೊಂಡಾಗೆ ಅವನ್ ಬದುಕೇ ಒಂದು ಬೊಗಸೆ ಅನ್ನ ಕಿತ್ಕೊಬಿಡೋದು. ಅನ್ನ ಕಿತ್ಕೊಳ್ಳೋದು ಬಿಡುತ್ತಾ ಮಕ್ಕಳೇ? ಅದು ಬಿಡಲ್ಲ ಅನ್ನೋದನ್ನ ನೋಡಿ ಎಷ್ಟು ಅದ್ಭುತವಾಗಿ ಕರ್ಮಫಲದಾತ ಧರ್ಮದೇವತೆಯ ಬಾಯಲ್ಲಿ ತೋರಿಸಿಕೊಟ್ಟ. ಓದು ಕಣೋ, ನೀನು ಊಟದ ವಿಚಾರದಲ್ಲಿ ಸ್ವಾರ್ಥಿ, ನನಗೇ ಇರ್ಬೇಕು, ನನಗೆ ಅವ್ರ ಮನೆ ಸುಖ ಆಗೋಗ್ಲೆ, ಅವ್ನ ಬಾಜದಲ್ಲಿ ಬಿದ್ದಿರ್ಲಿ, ಅವ್ನು ಇನ್ನೊಂದ್ರಲ್ಲಿ ಬಿದ್ದ. ಕೆಲವು ಮಾಡಿರ್ತೇವೆ ಮಕ್ಕಳೇ, ಇನ್ನೊಬ್ರು ಅನ್ನ ಕಸ್ದಿರ್ತೇವೆ, ಇನ್ನೊಬ್ರು ಬದುಕು ಕಸ್ತಿರ್ತೇವೆ. ಅನ್ನ ಅಂತ ಹೇಳಿದ್ದೆ ಇನ್ನೊಬ್ರು ಕರ್ಮ ಕಸ್ದಿರ್ತೇವೆ. ಅವ್ರೇನೋ ಬದುಕು ಕಟ್ಟಿದ್ದಾರೆ, ಅವ್ರೇನೋ ಒಂದು ಪುಟ್ಟು ಗುಡಿಸ್ಲು ಕಟ್ಕೊಂಡಿದ್ದಾರೆ. ಬಿಡೋಣ. ಅಂದವಾದ ಬದುಕು, ಒಂದು ಗೆಳೆತನ ಆಯ್ತು. ನನಗೆ ಅದೆಲ್ಲ ಗೊತ್ತಿಲ್ಲ, ನೀನ್ ಹೆಂಡ್ತಿನ ಬಿಟ್ಬಿಡು, ನಿನ್ ಗಂಡನ್ ಬಿಟ್ಬಿಡು, ನಿನ್ ಕುಟುಂಬನ್ ಬಿಟ್ಬಿಡು, ನಿನ್ ಮಕ್ಕಳನ್ ಬಿಟ್ಬಿಡು, ಬಂದ್ಬಿಡು. ಇದೆಲ್ಲ ಕರ್ಮ ಅಲ್ವಾ ಮಕ್ಕಳೇ? ಕಲಿಯುಗ ಇನ್ನೂ ಅದಕ್ಕಿಂತ ಬೀಭತ್ಸ ನರಕ ಇರುತ್ತೆ, ವಿಪರೀತ ನರಕ. ಇಲ್ಲೇ ಅನುಭವಿಸ್ಬೇಕು. ಕರ್ಮ ಫಲದಾತ ಇದೆಯಲ್ಲ, ಇಲ್ಲೇ ಯು ಕೆನಾಟ್ ಎಸ್ಕೇಪ್. ನೆನ್ಪಿಟ್ಕೊಳ್ಳಿ. ಅದಕ್ಕೆ ಹೇಳ್ತಿದ್ದೇನೆ, ಈ ಒಂದು ಗ್ರಹಣ ಅಂಥದ್ದೊಂದು ಛಾಯೆ ನೋಡಿ ನೀವಲ್ಲೇ ತೋರಿಸ್ಕೊಟ್ಟಿದೆ. ಸಣ್ಣ ಜಲಕ್ಕಷ್ಟೇ ಇದು ಈ ಗ್ರಹಣ ಛಾಯೆ. ಇನ್ನೇನೇನ್ ಮಾಡುತ್ತೋ ಅಂತ ಭಯ. ಅದಕ್ಕೆ ನಿನ್ನೆಯ ಸಂಚಿಕೆಯಲ್ಲಿ ಯಾವ್ಯಾವ ಗ್ರಹ ಯಾವ್ಯಾವ ಆಲೋಚನೆ ಮಾಡಿಸುತ್ತೆ ಅಂದೆ. ಇವತ್ತು ಯಾವ್ಯಾವ ರಾಶಿಗೆ ಏನು ಒತ್ತಡ ತಂದಿಟ್ಟು ಬಿಡುತ್ತೆ
ಈ ಗ್ರಹಣ ನಿಮ್ಮನ್ನ ದಾರಿ ತಪ್ಪಿಸುತ್ತೆ. ಅದ್ರ ಬಗ್ಗೆ ಮಾತಾಡೋಣ. ಒಂದು ಪುಟ್ಟ ವಿರಾಮ ತಗೊಂಡು ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಸೂರ್ಯಗ್ರಹಣ ನಾಳೆ ರಾತ್ರಿ 8 ಗಂಟೆ ಆಸುಪಾಸಿಗೆ ಆರಂಭ. ನಮಗಲ್ಲ, ಬೇರೆಯವರಿಗೇನೆ. ಆದರೂ ಪಕ್ಕದ ಮನೆಯವ್ರಿಗೆ ಬೆಂಕಿ ಬಿದ್ದಿದ್ರೆ ನಮಗ್ ಶಾಖ ತಟ್ಟಲ್ವಾ? ಎಲ್ಲೋ ದೂರದ ಬಂದು ಖಂಡಿತ ಆಗತಕ್ಕಂಥದ್ರ ಒಂದು ಪರಿಚಯ. ಮೇಷರಾಶಿ ಈ ಗ್ರಹಣ ಸಂಕಲ್ಪ ತುಂಬಾ ಎಚ್ಚರಿಕೆಯಿಂದಿರಿ. ಮುಖ್ಯವಾಗಿ ಮೇಷಲಗ್ನ, ನಿಮ್ಮ 12ನೇ ಮನೆ. ಅದು ಎಷ್ಟು ಶತ್ರುಗಳು ಉಂಟಾಗ್ತಿದಾರೋ. ವಿಪರೀತ ರಾಜಯೋಗ ಕೆಲವರನ್ನ ತಗೊಂಡು ಬಂದು ಪಟ್ಟಕ್ಕೆ ಏರಿಸಿದಾಗೆ ಏರಿಸಿ ಬೀಳಿಸ್ಬಿಡುತ್ತೆ. ಎಲ್ಲಾ ಕೊಟ್ಟು ಪೂರ್ತಿ ಜೀವಿತ ಕೈದಿ, ಜೀವಾವಧಿ ಶಿಕ್ಷೆ. ಕೆಲವರಿಗೆ ಇನ್ನೆಲ್ಲಿಗೋ ತಗೊಂಡೋಗಿ ನಿಲ್ಲಿಸ್ತಕ್ಕಂಥದ್ದಾಗುತ್ತೆ. ಇನ್ನೆಲ್ಲೋ ದಿವಾಳಿ ಮಾಡಿಸ್ತಕ್ಕಂಥದ್ದಾಗುತ್ತೆ. ದಿವಾನ್ ಆಗಿರೋನ್ನ ದಿವಾಳಿ ಈ ರೀತಿ ಆ ಒಂದು ಸಪ್ತಗ್ರಹ ಕೂಟ ನಡೀತಕ್ಕಂಥ ಭಾವ. ತುಂಬ ಜಾಗರೂಕತೆಯಿಂದಿರಿ ಮಕ್ಕಳು. ನೋಡಿ, ಒಬ್ಬ 1000 ರೂಪಾಯಿ ಟಿಪ್ಸ್ ಕೊಡ್ತೀನಿ, ನನಗೆ ಡ್ರಿಂಕ್ ಸರ್ವ್ ಮಾಡು ಅಂತಾನೆ. ಒಂದು 5 ಸ್ಟಾರ್ ಹೋಟ್ಲು, ಪಾರ್ಟಿ, ನಶೆನಲ್ಲಿ. ಇಲ್ಲ ಸರ್, ಕ್ಲೋಸ್ಡ್ ಟೈಮ್. ನಿನಗೆ 1000 ಅಲ್ಲ 2000 ಕೊಡ್ತೀನಿ, ಕೊಡು, ನನಗೆ ಬೇಕು. ಗನ್ ತೆಗೆದು ಶೂಟ್ ಮಾಡೇ ಬಿಟ್ಟ. ಏನೇನೋ ಲಾಬಿ ಮಾಡಿದ್ರು, ಪರಾರಿ ಆದ್ರು, ಕೇಸುಗಳು ಬಿತ್ತು, ಕೇಸ್ ಖುಲಾಸೆ ಆದ್ರೂ ಮತ್ತೆ ರಿವೋಕ್ ಆಯ್ತು, ಜೀವಾವಧಿ ಶಿಕ್ಷೆ ಆಯ್ತು ಆತನಿಗೆ. ಜೀವಾವಧಿ ಶಿಕ್ಷೆ ಆಯ್ತು. ಸನ್ನಡತೆಯ ಒಂದು ಆಧಾರದ ಮೇಲೆ ಆತನ ಹೊರಗಡೆ ಬಿಡ್ತಾರೆ. ಹೊರಗಡೆ ಬರ್ತಾನೆ, ಬಂದು ಒಂದು ಸಾಮ್ರಾಜ್ಯ ಕಟ್ತಾನೆ, ಮದ್ಯದ ಸಾಮ್ರಾಜ್ಯ. ಹೆಸರೇ ಬದಲಾಯಿಸ್ಕೊತಾನೆ. ಹೋಗಿ ಹುಡುಕಿ ಫೇಮಸ್ ವಿಸ್ಕಿ ಬ್ರ್ಯಾಂಡ್. ಹೆಸರು ಹೇಳೋಕ್ಕೆಲ್ಲ ಇಷ್ಟ ಇಲ್ಲ, ನಮಗೆ ಅದೇ ಇಷ್ಟ. ಇಂಥ ವಿಚಾರಗಳಿಷ್ಟ. ಬೇಗ ನಶೆ ಪದಾರ್ಥ. ಕರ್ಮಫಲದ ಆತ ಎಲ್ಲಿದ್ದರೂ ಹುಡ್ಕೊಂಡು ಬಂದು ಕೊಡ್ತಾನೆ. ಅದು ಒಳ್ಳೇದಿರ್ಬೋದು, ಕೆಟ್ಟದ್ದಿರ್ಬೋದು. ಅವ್ನು ಮಾಡಿದ್ದ, ಜೈಲಲ್ಲಿದ್ರು ಕೂಡ ತುಂಬಾ ಒಳ್ಳೆ ಕೆಲಸಗಳು ಮಾಡಿದ್ದ. ಕರ್ಮಫಲದ ಆತ ಕಾದಿದ್ದು. ಯಾವ ಹೆಣ್ಣು ಮಗು ಸತ್ಲೋ ಆ ಮನೆಯವರೇ ಬರ್ಕೊಡ್ತಾರೆ, ಇರ್ಲಿ ಅವನಿಗೂ ಬದುಕೋಕೊಂದು ಅವಕಾಶ ಕೊಡಿ, ನಾವು ಕ್ಷಮಿಸಿದ್ದೇವೆ ಅಂತ ಹೇಳ್ತಾರೆ. ಸರ್ಕಾರ, ಕೋರ್ಟು, ಇನ್ನೊಂದು ಕ್ಷಮಾದಾನ ಸಿಗುತ್ತೆ, ಹೊರಗಡೆ ಬಂದು ಬದುಕು ಕಟ್ತಾನೆ. ಆ್ಯಂಡ್ ಇಟ್ ಇಸ್ ದ ನಂಬರ್ 1 ಬ್ರ್ಯಾಂಡ್ ಅನ್ನೋ ಅಷ್ಟು ಮಟ್ಟಕ್ಕೆ, ಒಂದು 20-25 ದೇಶಕ್ಕೆ ಎಕ್ಸ್ಪೋರ್ಟ್ ಕೂಡ ಮಾಡುತ್ತೆ ಅನ್ನತಕ್ಕಂಥದ್ರ ಮಟ್ಟ. ನೋಡಿ, ದಿಸ್ ಇಸ್ ವೆರಿ ಕೇರ್ಫುಲ್. ವೃಷಭ ರಾಶಿ, ನಿಮ್ಮ ಲಾಭದ ಮನೆಯಲ್ಲಿ ನಡೀತಿದೆ ಗ್ರಹಣ. ಒಂದ ವಿಪರೀತ ಲಾಭ ತಂದಿಡ್ಬೋದು, ಇಲ್ಲ ಮಾಡ್ಕೊಂಡಿರೋ ಲಾಭನೆಲ್ಲ ಕೊಚ್ಕೊಂಡು ಹೊಟ್ಟೋಗ್ಬಿಡ್ಬೋದು. ಯಾಕಂದ್ರೆ ಅಲ್ಲ, ಆ ಪಾಟಿ ಗ್ರಹಗಳ ಸೇರ್ಕೊಂಡಿರ್ತಕ್ಕಂಥ ಪ್ರಭಾವ. ಲಾಭದ ಮನೆ, ಏನೂ ಇಲ್ದವ್ರನ್ನ ವಿಪರೀತ ಲಾಭ ತಗೊಬಂದು. ಚಾಯ್ವಾಲ, ಒಬ್ಬ ಚಾಯ್ವಾಲ ನೋಡಿ, ಅವ್ನ್ ಬಿಲ್ ಗೇಟ್ಸ್ ಬಂದು ಚಾಯ್ ಕುಡ್ದಿದ್ದೆ, ಅವ್ನಿಗೆ ಏನು ಅವನು ಆಗಿರೋ, ಅವ್ನ ಕೂದಲು ಸ್ಟೈಲು, ಅವ್ನ ಕಾರು, ಅವ್ನು ಬರೋ ಹಿಂಗೆ ನೋಡಿ. ಒಬ್ಬ ಚಾಯ್ವಾಲ ಫೇಮಸ್, ಬೀದಿನಲ್ಲಿ ಚಾಯ್ ಮಾರೋವನು. ಮೊನ್ನೆ ಯಾರೋ ಮಹಾಕುಂಭದಲ್ಲಿ ಬರೀ ದೋಣಿನಲ್ಲಿ ಜನಗಳು ಕರ್ಕೊಂಡ್ಬಂದು 30 ಕೋಟಿವರೆಗೂ ದುಡಿದಿದ್ದೀನಿ ಅಂತ. ತಗೊಳ್ಳಿ GST. ಇನ್ನೊಂದು ಯಾಕ್ತಾನೆ ಬಾಯಿ ಬಿಚ್ಚಬೇಕಿತ್ತು, ಕೊಡೋದು ಕೊಟ್ಟ, ಬಾಯಿ ಮುಚ್ಕೊಂಡಿರ್ಬೇಕಿತ್ತು. ಬಂದ್ರು ಹಳೆ ಕೇಸುಗಳು, ಇನ್ನೊಂದು ಕೇಸುಗಳು, ಅವನು ಏನೇನೋ ಇತ್ತಂತೆ, ಅದಂತೆ ಇದಂತೆ, ಈ ರೀತಿಯೇ ಇರುತ್ತದೆ. ಲಾಭ ಕೊಟ್ಟಾಗೂ ಕೊಟ್ಟು ತಗೊಂಡೋಗ್ಬಿಡ್ಬೋದು. ಇಲ್ಲ, ಏನೂ ಇಲ್ದವನನ್ನ ಬಿಕಾರಿಯನ್ನ ದಿವಾನ್ ಮಾಡತಕ್ಕಂಥ ಯೋಗ ಗ್ರಹಣ ಲಾಭ ಸ್ಥಾನದಲ್ಲಿ ನಡೆಯುತ್ತಿದೆ. ಎಚ್ಚರಿಕೆ ಎಂದಿರಿ. ತುಂಬಾ ದೊಡ್ಡ ಹುಷಾರು,
ತುಂಬಾ ದೊಡ್ಡ ರಿಸ್ಕು, ಹುಷಾರು. ಗೊತ್ತಿಲ್ಲದ ವ್ಯಕ್ತಿಗಳು, ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ಹುಷಾರು. ಜಾಗ್ರತೆ ಜಾಗ್ರತೆ. ಮಿಥುನ ರಾಶಿ, ನಿಮ್ಮ ದಶಮ ಸ್ಥಾನದಲ್ಲಿ ಗ್ರಹಣ, ನಿಮ್ಮ ದಶಮ ವೃತ್ತಿ ಸ್ಥಾನ, ಗದ್ದುಗೆ ಅಧಿಕಾರ ಧ್ವಂಸ 100%. ಬುಧನು ನೀಚ, ಯೋಗಕಾರಕ, ತುಂಬಾ ದೊಡ್ಡ ಸ್ಥಾನ, ಗದ್ದುಗೆ, ಪದವಿ, ಪ್ರತಿಷ್ಠೆ, ಮೋಸ ಮಾಡಿಯೋ ಯಾವಾಗ್ಲೂ ಮಾಡಿರ್ತವೆ ಮಕ್ಕಳು. ನನ್ನಷ್ಟು ಮೋಸಗಾರನಿಲ್ಲ ಅಂತ ಹೇಳಬಲ್ಲೆ, ಬೇಜಾರು ಮಾಡ್ಕೋಬೇಡಿ. ಮಾಡಿರ್ತೇವೆ. ನೀವು ಆನೆ ಕದ್ದಿದ್ರು, ನಾನು ಅಡಿಕೆ ಕದ್ದಿದ್ರು, ನಿಮ್ಮದು ಎಷ್ಟು ಗೊತ್ತಾ? ನಿಮ್ಮದು ಅಡಿಕೆ ಎಷ್ಟು ತೂಕ ಆಗುತ್ತೆ, ನಾನು ಅಡಿಕೆ ಎಷ್ಟು ಕದ್ದಿದ್ರೆ ಆನೆ ಎಷ್ಟು ತೂಕ ಆಗೋಗುತ್ತೆ ತಪ್ಪಿನಲ್ಲಿ. ಹೌದು, ದಾರಿ ತೋರಿಸೋನೆ ತಪ್ಪು ಮಾಡಿದ್ರೆ ವಿಪರೀತ. ಅದನ್ನ ನಾನು ಅನುಭವಿಸಿದ್ರೆ ನನಗೆ ಗೊತ್ತಿದೆ. ಇರ್ಲಿ, ಅದು ಭಗವತಿಗೆ ಗೊತ್ತಿದೆ, ಆಕೆಗೆ ಮಾತ್ರ ಇರಲಿ. ನನ್ನ ಸಾವಿನೊಂದಿಗೆ ಅದು ಮಣ್ಣಾಗಲಿ. ತಪ್ಪು ತಪ್ಪೆ, ಯಾರು ಮಾಡಿದರೂ ತಪ್ಪೆ ಅಷ್ಟೇ. ಎಲ್ಲಿದ್ದರೂ ತಪ್ಪೆ. ಭೀಮನಿಗೆ ಬಿಡ್ಲಿಲ್ಲ, ನಕುಲನಿಗೆ ಬಿಡ್ಲಿಲ್ಲ, ಅರ್ಜುನನಿಗೆ ಬಿಡ್ಲಿಲ್ಲ, ದ್ರೌಪದಮ್ಮನಿಗೆ ಬಿಡ್ಲಿಲ್ಲ, ಸಹದೇವನಿಗೆ ಬಿಡ್ಲಿಲ್ಲ. ನೋಡಿ, ಕಡೆಗೆ ಇವ್ರು ಯಾರು ಸ್ವರ್ಗಕ್ಕೆ ಹೋಗ್ಲಿಲ್ಲ. ಧರ್ಮರಾಯರ ಜೊತೆ ನಾಯಿ ಸ್ವರ್ಗಕ್ಕೆ ಹೋಗುತ್ತೆ. ನನಗೆ ಬೇಡ ನಿಮ್ ಸ್ವರ್ಗ. ನನ್ನ ಜೊತೆ ಇಷ್ಟೊತ್ತು ಮಾತಾಡ್ಕೊಂಡು ನನಗೊಂದು ಈ ಒಂದು ಆಯಾಸದ ಪ್ರಯಾಣದಲ್ಲಿ ನನಗೆ ಜೊತೆಯಲ್ಲಿ ಇದ್ದಿದ್ದಿ ನಾಯಿಯೇ. ನಾನು ಒಡ ಹುಡ್ತವ್ರಲ್ಲ, ನನ್ನ ಸಂಗಾತಿ ಅಲ್ಲ, ಯಾರು ಅಲ್ಲ ಅಂತ ಧರ್ಮರಾಯರು ಹೇಳ್ತಾರೆ. ಕರ್ಕೊಂಡು ಹೋಗ್ತಾರೆ. ಒಪ್ಪಲ್ಲ, ನಾನು ಬರಲ್ಲ, ನಾನು ಇಲ್ಲೇ ಇರ್ತೇನೆ, ಬಿಟ್ಬಿಡಿ ಅಂತಾರೆ. ಕರ್ಮಫಲದಾತ. ಸೊ ಎಂದೋ ಮಾಡಿದ್ದು ನಿಮ್ಮ ಒಂದು ಉದ್ಯೋಗದಲ್ಲೊಂದು ಅತಂತ್ರವಿದೆ. ಎಚ್ಚರಿಕೆ. ಸ್ಥಾನ ಬದಲಾವಣೆ, ಉದ್ಯೋಗ ಬದಲಾವಣೆ, ಒತ್ತಡದಿಂದಲೋ ಇಲ್ಲ ಅತಿ ಆಸೆಯಿಂದಲೋ. ಅತಿ ಆಸೆ, ಜಾಸ್ತಿ ಸಂಬಳ ಕೊಡ್ತಾರೆ, ಇಲ್ಲ ಇಲ್ಲಿ ಪ್ರೆಷರ್ ಗುರುಜಿ, ಬಿಟ್ಬಿಟ್ಟು ಇನ್ನೊಂದೇನೋ ಮಾಡೋಣ, ಬಿಸ್ನೆಸ್ ಮಾಡೋಣ. ನೋ 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 ವೆರಿ ಕೇರ್ಫುಲ್. ಗ್ರಹಣವೇ ಅಲ್ಲೊಂದುಂಟು. ತಂದೆಯ ಆರೋಗ್ಯ ನೋಡ್ಕೊಳ್ಳಿ. ತಂದೆ ಸಮಾನರಾದಂಥವರಿಗೆ ದೋಷವುಂಟು, ಎಚ್ಚರಿಕೆ. ಭಾಗ್ಯಸ್ಥಾನದಲ್ಲಿ ಗ್ರಹಣ ಯಾರಿಗೆ? ಕರ್ಕಾಟಕ ರಾಶಿಯವರಿಗೆ 100% ನಿಮ್ಮ ಭಾಗ್ಯಭಂಗ. ಬರೋ ಅದೃಷ್ಟಕ್ಕೆ ಏನೋ ಭಂಗ ಇಡ್ತಾರೆ. ಕಷ್ಟಪಟ್ಟೆ ತಗೋಬೇಕು. ಕೆಲವೊಂದು ಸಮಯ ಅದೃಷ್ಟ ಅಲ್ಲಿ ಕರ್ಕೊಂಡು ಬಂದು ಕುಂದಿರ್ಸಿದೆ, ನಮ್ಗೇನು ಗೊತ್ತಾ, ನೆತ್ತಿಗೆ ಏರ್ಬಿಡುತ್ತೆ. ನಮ್ಗೆ ತಲೆಗೆ ಪಿತ್ತ ನೆತ್ತಿಗೆ ಇರುತ್ತೆ. ನಮ್ಮ ತಲೆ ಭುಜದ ಮೇಲೆ ನಿಲ್ಲೋಲ್ಲ. ನಾನು ಯಾರು ಗೊತ್ತಾ, ನಂದೇ ಸರಿ, ನಾನೇ ಸರಿ. ಸೊ ಆ ರಾವಣಾಸುರ ಆ ಭಾಗ್ಯನ ಉಳಿಸ್ಕೊಳ್ಳಿಲ್ಲ ಅವನು. ರಾಮಚಂದ್ರ ಪ್ರಭು ಬರ್ತಿದ್ದ ಸಾಮಾನ್ಯ ಮನುಷ್ಯ ಆತ ಹೊಡೆದಾಕ್ತ. ವಾನರ ಪಡೆಯೊಂದಿಗೆ ಬಂದು, ಏನು ರಾವಣ ತಪಸ್ವಿ, ಕೈಲಾಸ ಪರ್ವತ, ಬ್ರಹ್ಮದೇವನನ್ನೇ ವಿಧಾತನನ್ನೇ ಮೆಚ್ಚಿಸಿದ್ದವ, ಕಾಲಾಂತಕನನ್ನೇ, ಕಾಲವನ್ನೇ ಹತ್ಯೆ ಮಾಡುವ ಶಕ್ತಿ ಇರೋದು, ಮೃತ್ಯುವನ್ನೇ ತಡೆಯಾಗಿ ನಿಲ್ಲಿಸೋದು ಶಿವನಿಗೆ ಮಾತ್ರ ಸಾಧ್ಯ. ಅಂಥದ್ದು ಸ್ಥಿತಿಕಾರಕನ ಒಂದು ಸಾಮಾನ್ಯ ರೂಪ ಹೊಡೆದಾಕ್ಬಿಡ್ತು. ಕಾರಣ ಭಾಗ್ಯ ಕೆಟ್ಟು ಹೋಯಿತು. ವೆರಿ ಕೇರ್ಫುಲ್. ಯಾವುದೋ ಆಸೆ ಬರುತ್ತೆ, ಇನ್ನೊಂದು ಅಂತ. ಅತಿ ಆಸೆ ಗತಿಕೇಡುಂಟು, ಎಚ್ಚರಿಕೆ. ಸಿಂಹರಾಶಿ ಅಷ್ಟಮದಲ್ಲಿ ನಡೀತಿದೆ ಗ್ರಹಣಂ. ಎಸ್, ಇದು ನಿಮ್ಮನ್ನ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗ್ಬೋದು. ಎಸ್, ಎಲ್ಲಿಗೆ ಬೇಕಾದ್ರೂ. ನೋಡಿ, ಮನೆ ಯಾರು ಕೆದಕ್ತಿದ್ರೆ ಯಾವುದೋ ಹಳೇ ಶೇರ್ ಸಿಗುತ್ತಂತೆ, ಎಷ್ಟೋ ಕೋಟಿ ವ್ಯಾಲ್ಯೂ ಇವತ್ತು. ಎಷ್ಟೋ ವ್ಯಾಲ್ಯೂ ಇವತ್ತು. ನಿಧಿ ಸಿಕ್ತಂತೆ. ನೋಡಿ, ನಮ್ಮ ದೇಶಕ್ಕೆ ಒಡಿಶಾದ 18 ಭಾಗಗಳಲ್ಲಿ ಖನಿಜ ಸಂಪತ್ತು ಸಿಕ್ಕಿದೆ ಅನ್ನತಕ್ಕಂಥದ್ದು. ಬಂಗಾರದ ಗಣಿ ಸಿಕ್ಕಿದೆ ಅನ್ನತಕ್ಕಂಥದ್ದು. ನಮ್ಮ ಒಂದು ಆ ಜಿಯೋಲಾಜಿಕಲ್ ಒಂದು ಸೈನ್ಸ್ ಇದೆಯಲ್ಲ, ತುಂಬಾ ಜನ ಈ ತರ ನಿಧಿ ಸಿಕ್ತು, ಅದಿದೆ, ಇದೆಲ್ಲ ಬುರುಡೆ. ಅವ್ರೇನ್ ಕಿವಿಲ್ ಹೂವು ಇಟ್ಕೊಂಡಿದಾರ? ನಿಮ್ ತೋಟದಲ್ಲಿ, ಜಮೀನಲ್ಲಿ ನಿಧಿ ಇದೆ, ನಿಕ್ಷೇಪ ಇದೆ, ನಾವು ಪೂಜೆ ಮಾಡಿ ತೆಗೆಸ್ಕೊಡ್ತೀವಿ. ಇದೆಲ್ಲ ಸಿಂಹರಾಶಿಯವ್ರಿಗೆ ನಡೆಯುತ್ತೆ. ಮಾನಾಪಮಾನಗಳಿಗೆ ಧಕ್ಕೆ ಉಂಟು. ಗೊತ್ತಿಲ್ಲದ ವ್ಯವಹಾರ, ಗೊತ್ತಿಲ್ಲದ ವ್ಯಾಪಾರ, ದೂರದ ವ್ಯವಹಾರ, ಅದು ದೂರ. ಗುಪ್ತಸ್ಥಾನ, ಮೃತ್ಯುಸ್ಥಾನ, ಅಸುರಸ್ಥಾನ, ಶತ್ರುಸ್ಥಾನ, ಅಷ್ಟಮ ಸ್ಥಾನ, ಅಲ್ಲಿ ಅಷ್ಟೂ ಗ್ರಹಗಳ ಜೊತೆ ಗ್ರಹಣ ನಡೀತಿರೋದು ಒಂದ
ಶತ್ರುಗಳೆಲ್ಲ ಒಗ್ಗಟ್ಟಾಗಿ ನಿಮ್ಮ ಮೇಲೆ ದಂಗೆ ಎದು ಬರ್ಬೋದು. ಇಲ್ಲ ಶತ್ರುಗಳೆಲ್ಲ ನಾಮಾವಶೇಷ ಆಗ್ಬೋದು ನಿಮ್ಮ ಧರ್ಮ ಜಾಸ್ತಿ ಇದ್ರೆ. ವಿಪರೀತ ರಾಜಯೋಗ ನಾನು ನೋಡಿದ್ದಾನೆ. ಅಷ್ಟಮದಲ್ಲಿ ಇಷ್ಟರ ಗ್ರಹಗಳು ಬಂದಾಗ ಭಿಕಾರಿಯನ್ನ ಕುಬೇರ ಮಾಡಿರೋದು ನಾನು ನೋಡಿದ್ದೇನೆ ಮಕ್ಕಳೇ. ಏನೋ ಇದು ಅಂತ ನಮ್ಮ ಅಂಕೆಗೆ ಸಿಲುಕದಷ್ಟು ನಿಧಿ, ಗುಪ್ತ ನಿಧಿ, ಗುಪ್ತ ಶಕ್ತಿ, ಗುಪ್ತ ತಾಕತ್ತು, ಗುಪ್ತ ಮಂತ್ರ, ಗುಪ್ತ ಧರ್ಮ ಯಾವುದೋ ಯಾವಾಗ್ಲೂ ಮಾಡಿದ್ದು ನಿಮ್ಮನ್ನು ಕರ್ಕೊಂಡು ಬಂದು ಯಾರೋ ದೊಡ್ಡವ್ರ ಜೊತೆಲಿ ಪಕ್ಕದ ನಿಲ್ಸಿದ್ದೆ ನಿಮ್ಮನ್ನು ತಗೊಂಡ್ ಬಂದು ಬೂಮ್ 100% ಮಕ್ಕಳೇ. ಸೊ ವೆರಿ ಕೇರ್ಫುಲ್ ಇರಿ ಸಿಂಹರಾಶಿ. ನಿಧಾನ ಮಾಡಿ ಬುದ್ಧಿಕಾರಕ, ಆತ್ಮಕಾರಕ, ಲಗ್ನಕಾರಕ, ಮಾತೃಕಾರಕ, ಪಿತೃಕಾರಕ, ಭೋಗಕಾರಕ, ಲಕ್ಷ್ಮೀಕಾರಕ, ಸ್ತ್ರೀಕಾರಕ, ಧನಕಾರಕ ಎಲ್ಲರೂ ಅಲ್ಲಿದ್ದಾರೆ. ಹುಷಾರಾಗಿದ್ದೀನಿ. ನಿಮ್ಮ ಅಂಕೆಗೆ ಮೀರಿದ್ ನಡೆಯುತ್ತೆ. ಹೆಜ್ಜೆಗೂ ನಿಧಾನ ಮಾಡಿ, ಕೇಳಿ ಮಾಡಿ. ನೋಡಿ ಮೊನ್ನೆ ಯಾರೋ ದೊಡ್ಡವ್ರ ಮನೆಯಲ್ಲಿ ಬೆಂಕಿ ಬಿತ್ತು ಅಂತ ಗುಪ್ತ ನಿಧಿ ಸೇವೆಯಿಂದ ತೆಗೆದು ಹಾಕಲಾಗಿದೆ ಅನ್ನತಕ್ಕಂಥದ್ದು. ದೊಡ್ಡವರು ಅಷ್ಟು ದುಡ್ಡು ಕೋಟಿ ಬ್ಯಾಂಕಲ್ಲಿ ಇಡ್ಬೋದಿತ್ತಲ್ಲ, ಯಾಕಲ್ಲಿ ಇಟ್ಕೊಂಡು ಅಷ್ಟು ದುಡ್ಡು ಮನೇಲಿ ಯಾಕೆ ಇಟ್ಕೋಬೇಕು, ಆಫೀಸಲ್ಲಿ ಯಾಕೆ ಇಟ್ಕೋಬೇಕು? ನೋಡಿ, ಕಾದಿದ್ದು ಕರ್ಮಫಲದಾತ ಬೆಂಕಿ ಬೀಳ್ಬೇಕು, ಯಾರಿಗೂ ಸಿಕ್ಕಿರ್ಲಿಲ್ಲ. ಬೆಂಕಿ ಆರಿಸೋಕ್ ಬಂದು ರೂಮ್ ಚಲ್ಲ ಪಲ್ಲ ಬಂದು ಅವರೇ ನೋಡ್ಬಿಟ್ಟು ಅಷ್ಟ್ರಲ್ಲಿ ಸುಟ್ಟೋಗಿದೆ. ಅದು ಹೋಗಿ ಕಿತ್ತು ಇನ್ನೊಂದು ಇದಾಗುತ್ತೆ ಅಂತ ನೀರು ಅಷ್ಟು ಜೋರಾಗಿ ಅಗ್ನಿಶಾಮಕ ದಳ ಫೈರ್ ಇಂಜಿನ್ ಬಂದು ಹೊಡೆಯುವಾಗ ನೋಡಿ, ಗುಪ್ತವಾಗಿದ್ದಿದ್ದು. ತುಂಬಾ ಹುಷಾರಾಗಿರು. ಗುಪ್ತ ವ್ಯವಹಾರಗಳು ಬೇಡವೇ ಬೇಡ. ಶಾರ್ಟ್ಕಟ್ ದುಡ್ಡು ಬೇಡ, ಶಾರ್ಟ್ಕಟ್ ಸಕ್ಸಸ್ ಬೇಡ. ಹೆಂಗ್ ತಡಸ್ತಾನೆ? ಬೇಗ ಫೇಮ್ ತಗೋಬಿಡ್ಬೇಕು, ಬೇಗ ದುಡ್ಡು ಮಾಡಬೇಕು, ಅದಾಪತ್ತೆ. ಬೇಗ ಹೋಗೋಕೆ ಕೃಷ್ಣ ಜನ್ಮಸ್ಥಾನ, ಬೇಗ ಹೆಸರು ಪಡಿಬೇಕು ಅಂತ ಏನೇನೋ ಮಾಡ್ತಾರಲ್ಲ. ಈ ರೀತಿ ಪ್ರಕೃತಿಯ ಶಕ್ತಿ ಇದೆಯಲ್ಲ, ಅದೊಂದು ಅಪರಿಮಿತ. ವಿಧಿಯ ಮುಂದುಗಡೆ ಆಟ ಆಡ್ಲಿಕ್ಕೆ ಹೋಗ್ಬೇಡಿ, ವಿಧಾತನ ಲೆಕ್ಕಾಚಾರದ ಮುಂದುಗಡೆ ಢೀ ಕೊಡ್ಲಿಕ್ಕೆ ಹೋಗ್ಬೇಡಿ. ಮುಖ್ಯವಾಗಿ ಪ್ರಕೃತಿಯನ್ನ ಎದುರಾಕೊಳ್ಳಬೇಡಿ. ಯಾರಾದರೂ ಯಾವ ರಾಶಿಯವರಾದರೂ ಅಂಥದ್ದೊಂದು ತಪ್ಪುಗಳನ್ನ ಮಾಡಿಬಿಡ್ತಾರೆ. ಕನ್ಯಾ ರಾಶಿ ಸಪ್ತಮದಲ್ಲಿ ಸಂಗಾತಿ, ಕೊಡೋದು ತಗೊಳ್ಳೋದು. ಅಲ್ಲಿ ಕೂತಿದ್ದಾರೆ ನೋಡಿ, ಗ್ರಹಣ ನಡೀತಿರೋದೇ 7ನೇ ಮನೆ. ನಿಮ್ಮ ಯಜಮಾನ, ನಿಮ್ಮ ಹೆಂಡತಿ, ನಿಮ್ಮ ಕುಟುಂಬ, ಪಾರ್ಟ್ನರ್ಸ್, ಫ್ರೆಂಡ್ಸ್. ಈಗ ನೋಡಿ, ನಿಮ್ಮ ತಪ್ಪಿಲ್ವಾ? ಸುಮ್ಮನಿರಿ. ನಿಮ್ಮ ತಪ್ಪಿದೆಯಾ? ಇನ್ನೂ ಸುಮ್ಮನಿರಿ. 7ನೇ ಮನೇಲಿ ಆ ಥರ ಕುಳಿತಾಗ ನೀವು ಒಂಥರ ವಿಚಿತ್ರವಾಗಿ ಕಾಣಿಸ್ತೀರಿ. ನೀವು ಮಾತು ತಪ್ಪು, ನೀವು ಕೂತರು ತಪ್ಪು, ಎದ್ರು ತಪ್ಪು. ಎಲ್ರೂ ಸೇರ್ಕೊಬಿಟ್ಟಿದ್ದಾರೆ. ಎಲ್ರು ಸೂರ್ಯ ಸೇರ್ಕೊಂಡಿದ್ದಾನೆ, ಚಂದ್ರ ಸೇರ್ಕೊಂಡಿದ್ದಾನೆ, ಶನಿ ಸೇರ್ಕೊಂಡಿದ್ದಾನೆ, ಬುಧ ಸೇರ್ಕೊಂಡಿದ್ದಾನೆ, ರಾಹು ಸೇರ್ಕೊಂಡಿದ್ದಾನೆ. ಏನು ಅನ್ಕೊಂಡಿದ್ದಾನೆ? ನಿಮ್ಮ ಮನೇಲೆ ಕೇತು ಬೇರೆ ಬುಸ್ಸು ಅಂತ ಅವನ್ ಬೇರೆ. ಎದ್ದೋಳೋಣ ಅಂದ್ರೆ ಎದುರುಗಡೆ ಅಷ್ಟು ಜನ ಕೂತಿದ್ದಾರೆ. ಕಣ್ಣು ಮುಚ್ಕೊಂಡು ಹಂಗೇರಿ, ಕಣ್ಣು ಬಿಡೋಕ್ ಹೋಗ್ಬೇಡಿ, ಏನೇನೋ ಮಾಡೋಕ್ ಹೋಗ್ಬೇಡಿ. ಆ ಪಾರ್ಟ್ನರ್ ಬಂದ, ಇದ್ರಲ್ಲಿ ಇನ್ವೆಸ್ಟ್ ಮಾಡಿ, ಅದ್ರಲ್ಲಿ ಇನ್ವೆಸ್ಟ್ ಮಾಡಿ, ಇದನ್ನ ಮಾಡ್ತೀನಿ, ಅದನ್ನ ಮಾಡ್ತೀನಿ, ಏನು ಮಾಡ್ಬಿಡಿ. ತಟಸ್ಥರಾಗಿರಿ. ಕಡಿಮೆ ಅಂದರು 3 ತಿಂಗಳು. ನಿಮ್ಮ ಬುದ್ಧಿ, ಮಾತು, ಆಲೋಚನೆ, ವಿವೇಚನೆ, ಚಿಂತೆ ಎಲ್ಲವೂ ತಪ್ಪಾಗುತ್ತದೆ. ನಿಮ್ಮ ಅಡ್ವೈಸರ್ ರಾಂಗು, ನೀವ್ ಹೇಳಿದ್ದೆಲ್ಲ ರಾಂಗು. ಎದುರುಗಡೆ ಅವ್ನು ಕೇಳಲ್ಲ. ಬುಧ ನೀಚ. ಇವನೇ ನಮ್ಗೆ ಹೇಳೋದು, ಇವನೇ ನಮ್ ಗೈಡೆನ್ಸ್ ಮಾಡೋದು. ಈ ರೀತಿ ಭಾವಗಳಲ್ಲಿ ಬೀಳುತ್ತೆ ಕನ್ಯಾ ರಾಶಿ ಬೇರಿಕೆಯರು. ನಾನಲ್ಲ, ಗೊತ್ತಿಲ್ದಿರೋರ ಜೊತೆ ವ್ಯವಹಾರ ಮಾಡಬೇಡಿ. ಗೊತ್ತಿರೋರು ಬಂದ್ರೆ ನಾನು ಮಾಡೋದೇ ಇಲ್ಲ ಹಂಗೆ. ನನಗೆ ಗೊತ್ತಿರೋದು ಏನ್ ಗೊತ್ತಿದೆಯೋ ಅಷ್ಟು ಮಾಡ್ತೀನಿ ಅಂತೇಳಿ. ಗೊತ್ತಿಲ್ಲದೆಯೋ ಅನೈತಿಕ ವ್ಯವಹಾರಗಳು, ಸಂಬಂಧಗಳು ಈ ಥರದ್ದು ತಂದು ತಟ್ಟೆಲ್ಲಿ ನಿಲ್ಸುತ್ತೆ. ಹುಷಾರು. ಇನ್ನು ವಿಶೇಷವಾಗಿ ತುಲಾ ರಾಶಿ 6ನೇ ಮನೆ, ಶತ್ರುತ್ವ, ಅನಾರೋಗ್ಯ ಮಹಾಮನೆಯಲ್ಲಿ ನಡೀತಿದೆ. ಏನೋ ಒಂದು ವಿಚಿತ್ರ ಶಕ್ತಿ ಕೊಡುತ್ತೆ ಮಗು. ನಿಮ್ಮನ್ನ ಒಂಥರ ಇಷ್ಟು ದಿನ ಹಿಡ್ಕೊಂಡಂತ ಕರೆಂಟ್ ತೆಗೆದು ಬಿಸಾಕುತ್ತೆ. ಅದು ತಗೊಂಡೋಗಿ ಎಲ್ಲಿಗೆ ಬೇಕಾದ್ರೂ ಬಿಸಾಕ್ಬೋದು, ಇಲ್ಲ ಬರ್ನ್ ಮಾಡಿ ಬಿಸಾಕ್ಬೋದು, ಪೌಡರ್ ಮಾಡಿ ಬಿಸಾಕ್ಬೋದು, ಇಲ್ಲ ಬಿಸಾಕೋ ಏಟಿಗೆ ಆ ಬಿರುಗಾಳಿ ತಗೊಂಡೋಗಿ ಅಂಬಾರಿ ಮೇಲೆ ಕುಂದಿರ್ಸ್ಬೋದು. ರಾತ್ರಿ ದಿವಾನಾದ್ನಂತೂ ಇವನೇನೋ ಲಾಟ್ರಿ ಹೊಡಿತಂತೆ, ಇವನ್ಗೆ ಯಾರೋ ಇದು ಆಸ್ತಿ ಬಂತಂತೆ, ಇವನ್ಗೇನೋ ದುಡ್ಡು ಬಂತಂತೆ, ವಿಜಯಂ. ಆ ವಿಜಯ ನೆತ್ತಿಗೇರಿ ಮಾಡಬಾರ್ದೆಲ್ಲ ಮಾಡಿ ಅವ್ನು ಸುಖೇಶ್ ಹೋಗಿ ಒಳಗಡೆ ಕೂತ್ಕೊಂಡ. ಅನ್ಯಾಯವಾಗಿ ದುಡ್ಡು ಬಂದ್ರೆ, ಅಡ್ಡದಾರಿ ದುಡ್ಡು ಬಂದ್ರೆ, ಬೆಟ್ಟಿಂಗ್ ಆಪ್ ದುಡ್ಡು ಬಂದ್ರೆ ಇನ್ನೇನಾಗೋದು? ಈಗ ಹೋಗಿ ಜೈಲಿನಲ್ಲಿ ರಾಗಿ ಮುದ್ದೆ. ಸುಖೇಶ್ ಚಂದ್ರಶೇಖರ್
ಇದೆಲ್ಲ ಬೇಕಿತ್ತಾ? ಸೊ ಆ ಥರದ್ದು ಮಾಡಿಸ್ತಕ್ಕಂಥದ್ದು ಉಂಟು. ತುಲಾ ರಾಶಿ ವೆರಿ 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 ಕೇರ್ಫುಲ್. ವಿಪರೀತ ರಾಜಯೋಗಂ. ಒಳ್ಳೆಯವ್ರು ಇನ್ನಷ್ಟು ಒಳ್ಳೆಯವ್ರಾಗ್ಬೋದು, ಕೆಟ್ಟವ್ರು ಇನ್ನಷ್ಟು ಕೆಟ್ಟವ್ರಾಗ್ಬೋದು, ಇಲ್ಲ ಕೆಟ್ಟವ್ರು ಒಳ್ಳೆಯವ್ರಾಗ್ಬೋದು, ಒಳ್ಳೆಯವ್ರು ಕೆಟ್ಟವ್ರಾಗ್ಬಿಡ್ಬೋದು, ಏನು ಬೇಕಾದರೂ. ಆ ರೀತಿ 6 ಗ್ರಹಗಳು ಅಂಕೆಗೆ ಮೀರಿದ್ದು ಮಕ್ಕಳೇ. ಹುಷಾರಾಗಿ ನೀವು ಇರಿ, ವಿಜಯ ಉಂಟು. ವೃಶ್ಚಿಕ ರಾಶಿ ಪೂರ್ವ ಪುಣ್ಯ ಸ್ಥಾನದಲ್ಲಿ ಗ್ರಹಣ. ಗರ್ಭಂ, ಗೌರವಂ, ಹೆಸರು, ಕೀರ್ತಿ, ಮಂತ್ರಕಾರಕ, ಗೌರವಕಾರಕ, ಸನ್ಮಾನಕಾರಕ. ಕರೆದು ನಿಮಗೊಂದು ಸನ್ಮಾನ ಕೊಡ್ತಾರೆ, ಸುಮ್ಮನೆ ಕೊಡಲ್ಲ. ತುಂಬಾ ವರ್ಷಗಳ ಪರಿಶ್ರಮ, ಓದು, ನಿರಂತರ ಅಧ್ಯಯನ, ನಿರಂತರ ಕೆಲಸ, ನಿರಂತರ ಧ್ಯಾನ, ತಪಸ್ಸಿದ್ರೆ ಮಾತ್ರ. ಸೊ ಅಂತ ಸ್ಥಾನದಲ್ಲಿ ಗ್ರಹಣ ನಡೀತಿದೆ. ಸೊ ಅದೊಂದು ಭಂಗ ಆಗ್ಬೋದು. ತುಂಬಾ ಹೆಸರು ಪಡೆದವ್ರಿಗೆ ಹೆಸರು ಹೋಗ್ಬೋದು. ಹೆಸರೇ ಇಲ್ಲದವರಿಗೆ ತುಂಬಾ ದುಡ್ಡು ಕಳ್ಕೊಂಡಿರ್ಬೋದು. ಎಲ್ಲವೂ ವಕ್ರವಾಗಿ ಬಿದ್ದಿರೋದ್ರಿಂದ ವಕ್ರವಾಗೆಲ್ಲ ದುಡ್ಡು ತಗೊಬಂದು ಕೊಟ್ಬಿಡುತ್ತೆ. ಬರಬಾರದು ಕಡೆಯಿಂದೆಲ್ಲ ದುಡ್ಡು ಬರಬಾರ್ದು, ನಿಮಗ್ ಸಿಗೋದೇ ಇಲ್ಲ ಅಂತ ಕಡೆಯಿಂದೆಲ್ಲ ಹೆಸರು, ಕೀರ್ತಿ, ಪ್ರತಿಷ್ಠೆ ಎರಡೂ ಉಂಟು. ತುಂಬಾ ಪಡೆದಿರೋರು ಕಳ್ಕೋತೀರಿ. ಹೆಸರು, ಕೀರ್ತಿ, ಪ್ರತಿಷ್ಠೆ, ಗೌರವ ಇಲ್ಲವೇ ಮನೆಯಲ್ಲಿ ಸಂಭ್ರಮ, ಮದುವೆ ವಾತಾವರಣ. ಮದುವೆ ಹೆಂಗಿರುತ್ತೆ? ಎಲ್ಲೆಲ್ಲೂ ಆನಂದ. ಸೂತಕ ಅಲ್ಲ, ಮದುವೆ ವಾತಾವರಣ. ಅಂಥದೊಂದು ಛಾಯೆ ಉಂಟು. ಜಗನ್ಮಾತೆಗೆ ಶರಣಾಗತಿಯಾಗಿ. ಧನುಸು ರಾಶಿ ಸುಖಸ್ಥಾನದಲ್ಲಿ ಗ್ರಹಣ 100% ನಿಮ್ ಸುಖಕ್ಕೊಳ್ಳಿಡುತ್ತೆ. ಹುಷಾರು. ವಿಪರೀತ ಸುಖ ಬೇಕು, ವಿಪರೀತ ದುಡ್ಡು ಬೇಕು, ವಿಪರೀತ ಅಧಿಕಾರ ಬೇಕು, ನಾನೊಬ್ನೇ ಚೆನ್ನಾಗಿರ್ಬೇಕು, ಯಾರು ಹಾಳಾದ್ರೆ ಏನು ಅನ್ನೋದೊಂದು ಎಲ್ಲಿ ಬಿಡ್ತಾನೆ ಮಕ್ಕಳೇ? ನಮ್ ಸುಖಕ್ಕೆ ತಂದಿಡ್ತಾನೆ. ಸುಖವಾಗಿದ್ನಪ್ಪ, ಏನೋ ಒಂದಷ್ಟು ದುಡ್ಕೊಂಡು ಯಾರೋ ಬಂದು ತಲೆ ಕೆಡಿಸ್ತಾ, ಅದು ಮಾಡೋಣ, ಇದು ಮಾಡೋಣ, ಈ ಜಾಬ್ ಚೇಂಜ್ ಮಾಡೋಣ, ಈ ವ್ಯವಹಾರ ಮಾಡೋಣ, ಸುಖವಾಗಿದ್ನಪ್ಪ, ಏನು ಮದುವೆಗಿದ್ವೆ ಬೇಡ ಅಂತ. ಕೆಲವ್ರಿಗೆ ಮದುವೆ ನರ್ಕ, ಕೆಲವ್ರಿಗೇನು ತುಂಬಾ ಜನಕ್ಕೆ ಈ ತರದೊಂದು ಭಾವ ಇರುತ್ತೆ. ಎಚ್ಚರಿಕೆ. ಮಕರ ರಾಶಿ ನಿಮ್ಮ ವಿಜಯ ಸ್ಥಾನದಲ್ಲಿ ಗ್ರಹಣ. ಸೊ ನಾನು ಗೆದ್ದೆ, ನನ್ನಿಂದಲೇ ನನಗೆಲ್ಲ ಗೊತ್ತು ಅಂದ್ಕೊಂಡಿರ್ತಕ್ಕಂಥ ಮನೆಯಲ್ಲಿ ನನ್ನನ್ನು ತಡೆಯೋರಿಲ್ಲ ಅಂತ ನುಗ್ತಿದ್ರಲ್ಲ, ಸಡನ್ ಬ್ರೇಕು. ರಾತ್ರಿ 10 TMC ನೀರು ಬಿಟ್ಬಿಟ್ಟಿದಾರಂತಲ್ಲ. ಎಷ್ಟೋ ನೀರು ಅಲ್ಲಿ ಹಲಮಟ್ಟಿಲೂ ಬಿಟ್ಟವ್ರೆ, ಇಲ್ಲಿ KRS ಅಲ್ಲೂ ಬಿಟ್ಬಿಟ್ಟವ್ರೆ. ಅದೇ ಸತ್ಯನೋ ಸುಳ್ಳು, ಯಾರು ಗ್ರೇಟ್ ತೆಗೆದ್ರೋ ಏನ್ ಮಾಡಿದ್ರು? ಹೇಳುವುದು ಒಂದು, ಮಾಡುವುದು ಇನ್ನೊಂದು. ಇದು ಏನ್ ಮಾಡ್ತೀರಿ ಮಕ್ಕಳೇ? ಇದೇ ನಿಜ. ಮುಚ್ಚಿಡಕ್ಕಾಗುತ್ತ ಸತ್ಯ? ಕರ್ಮ ಫಲದಾತ ಭೀಮನಿಗೆ ಹೇಳಿಲ್ವ ಧರ್ಮರಾಯ? ಯಾರನ್ನಾದ್ರೂ ಸರಿ, ನಾನೊಬ್ಬನೇ ಕಸದು ತಿನ್ನಬೇಕು ಅಂದ್ರೆ ಬಿಡುತ್ತಾ ಭೀಮಾ ಅಂತ. ಇನ್ನೊಬ್ಬರ ಅನ್ನ, ಇನ್ನೊಬ್ರು ಬದುಕು, ಇನ್ನೊಬ್ರು ನೆರಳು, ಇನ್ನೊಬ್ರು ದುಡ್ಡು ಕಕ್ಕ ಮಕ್ಕಳೇ. ಕೇಳಿ ತಿಂದ್ಬಿಡಿ. 5,000 ರೂಪಾಯಿ ಕೊಟ್ಬಿಡಿ ಸ್ವಾಮಿ, ಕಷ್ಟಪಟ್ಟಿದ್ದೀನಿ ಸ್ವಾಮಿ, ಹಾಕ್ಕೊಡಿ ಅದ್ರ ಮೇಲೆ. ಕೊಡಕ್ ಅವನ್ ಯಾರ್ರಿ ಅವನ್ ಕೊಡೋಕೆ? ತಗೊಳಕ್ಕೂ ನಾನ್ ಯಾರ್ರಿ? ಅವನಿಚ್ಛೆ ಇಲ್ಲದೆ. ನಾನೊಬ್ಬ ವ್ಯಕ್ತಿ ಸುಮಾರು ಒಂದು 25-26 ವರ್ಷಗಳ ಹಿಂದೆ, 96, 97 ಅನ್ಕೋತೇನೆ, 98. ಇವತ್ತ ಆ ವ್ಯಕ್ತಿ, ಅವತ್ತಿದ್ದ ಸ್ಥಿತಿ 50 ರೂಪಾಯಿ, ಇವತ್ತಿರುವ ಸ್ಥಿತಿ ಕಡಿಮೆ ಎಂದರು 50 ರೂಪಾಯಿ. 50 ಲಕ್ಷಕ್ಕೆ ಇದ್ದಾರೆ. ಅದ್ರ ಮುಂದ್ಗಡೆ ಎಷ್ಟು ಸೊನ್ನೆಗಳು ಹಾಕೋತಿರೋ ಹಾಕೊಳ್ಳಿ. ನಾನು ಅವ್ರ ಜೊತೆಲಿ ಕುಳಿತು ಊಟ ತಿಂತಿದ್ರೆ ಅವರು ಇವತ್ತಿಗೂ ಹೇಳೋದಷ್ಟೇ, ಏ ಭಗವಾನ್ ಕಾ, ದಿಸ್ ಇಸ್ ಅ ನೇಚರ್ ಪವರ್, ದಿಸ್ ಇಸ್ ಬಿನ್ ಗಿವನ್ ಬೈ ನೇಚರ್, ಶಿ ಇಸ್ ಮದರ್ ನೇಚರ್ ಹ್ಯಾಸ್ ಗಿವನ್ ಟು ಮೀ ಅಂತಾರೆ. ದ ಮೋಸ್ಟ್ ಹಂಬಲ್ ಮ್ಯಾನ್. ಎಷ್ಟು ಸೊನ್ನೆ ಹಾಕೋತಿರೋ ಹಾಕೊಳ್ಳಿ 50 ಮುಂದ್ಗಡೆ ಮಕ್ಕಳೇ. ಒಂದು ಸಾದಾ ಸೀದಾ ಒಂದು ಪುಟ್ಟ ಫೋನು, ಒಂದು ಪುಟ್ಟ ಬೆಲ್ಟ್ ವಾಚು, ಒಂದು ಸಣ್ಣ ಉಂಗುರ. ನಾನಾದ್ರೂ 4 ಉಂಗುರ ಹಾಕೊಂಡಿದ್ದೀನಿ. ಇದು ನನ್ನ ಸೊಸೆದು, ಇದು ಇನ್ನೊಂದು ಸೊಸೆದು, ಇದು ಇನ್ನೊಂದು ಪಾಪದ್ದು. ಅವ್ರ ಗುರುತುಗಳು ನನ್ಗೆ ಆಸೆ. ನನ್ನ ಬ್ಯಾಗಲ್ಲಿ ಒಂದು ಚಿಕ್ಕ ಕಾರ್ ಕೂಡ ಇಟ್ಕೊಂಡಿದ್ದೀನಿ ನಮ್ಮ ಪಾಪದ್ದು. ಅದನ್ನ ನೋಡಿದಾಗ ನನ್ನ ಬ್ಯುಸಿನಲ್ಲಿ ನಂಗೆ ನೆನಪುಗಳು ಬರೋಲ್ಲ. ಅವ್ರು ಇಲ್ಲಿದ್ದಾರೆ ಅನ್ನತಕ್ಕಂಥ. ಇದು ಅಷ್ಟೇ, ಇದು ನನ್ನ ಇನ್ನೊಂದು ಪಾಪದ ಗುರುತು, ಇದು ಇನ್ನೊಂದು ಪಾಪದ ಗುರುತು. ಈ ರೀತಿ ಈ ಪಗಡಿ ಇನ್ನೊಂದು ಪಾಪದ ಗುರುತು, ಈ ವಾಚು ಇನ್ನೊಂದು ಪಾಪದ ಗುರುತು.
ಎಷ್ಟು ಪಾಪಗಳು ನನಗೆ ಕೊಟ್ಟಿರೋದು. ಆ ವ್ಯಕ್ತಿಯನ್ನ ನಾನು ನೋಡಿದ್ರೆ ನನಗೆ ಅತ್ಯಾಶ್ಚರ್ಯ. ಆ ಥರದ್ದು ಸಾವಿರಾರು ಮಂದಿ ನೋಡಿದ್ದಾನೆ. ಎತ್ತರಕ್ಕೇರಿದಷ್ಟು ಅವ್ರ ಕಾಲು ಭೂಮಿ ಮೇಲೆ ಇದೆ. ನಿಮಗೆ ಅಂಥದ್ದೊಂದು ನಡೆಯುತ್ತೆ. ಎತ್ತರವೂ ಇದೆ, ದಿಢೀರಂತ ಪ್ರಪಾತವೂ ಉಂಟು. ವಿಜಯಸ್ಥಾನ, ವಿಕ್ರಮಸ್ಥಾನ, ವೀರ್ಯಸ್ಥಾನ, ಧೈರ್ಯಸ್ಥಾನ ಅನ್ನತಕ್ಕಂಥ ಮನೆಯಲ್ಲಿ ಗ್ರಹಣ ನಡೀತಿರೋದ್ರಿಂದ ತುಂಬಾ ಧೈರ್ಯಶಾಲಿ, ಕುಸಿದೋಗ್ಬಿಡ್ತೀರಿ. ಏನೂ ಇಲ್ಲ ಅಂತ ಶರಣಾಗತಿಯಾಗಿರೋರ್ನ ಎಲ್ಲಿಗೆ ಬೇಕಾದ್ರೂ ಕರ್ಕೊಂಡು ಹೋಗುತ್ತೆ ಈ ಗ್ರಹಣ. ಕುಂಭರಾಶಿ ಒಂದ ಜಾಕ್ಪಾಟ್ ಹೊಡಿತೀವಿ, ಇಲ್ಲ ಜಾಕಿನೇ ನಾನು ಅನ್ಕೊಂಡಿರೋರು ಕುದುರೆನೇ ದಬ್ಬಾಕ್ಬಿಡುತ್ತೆ. ಜಾಗ್ರತೆ. ಸದಾ ರೇಸಲ್ಲಿ ಗೆಲ್ತಿದ್ದೀನಿ ನನ್ ಗೊತ್ತಾ, ನನ್ನನ್ನು ಸೋಲ್ಸೋರಿಲ್ಲ ಅನ್ನತಕ್ಕಂಥವ್ರನ್ನ ಪೂರ್ತಿ ದಿವಾಳಿ. ಕುಟುಂಬ ಸ್ಥಾನ, ಧನಸ್ಥಾನ, ಬುದ್ಧಿಸ್ಥಾನ, ಜ್ಞಾನಸ್ಥಾನದಲ್ಲಿ ಗ್ರಹಣ. ಈ ಗ್ರಹಣ ಎಲ್ಲಿಗೆ ಬೇಕಾದ್ರೂ ತಗೊಂಡೋಗ್ಬೋದು. ಎಸ್, ಇಂದ್ರ ಪದವಿ ಅವನು ಉಳಿಸ್ಕೊಳ್ಳಿಲ್ಲ. ಒಬ್ಬ ಒದು ಬಿಟ್ಟ, ಕೆಳಗಡೆ ಭೂಮಿಗೆ ಶಾಪವಾಗಿ ಸರ್ಪವಾಗಿ ಬಿದ್ದ. ಕೆಲವೊಂದು ಸಮಯ ನಮಗೆ ಭಗವಂತ ಕರ್ಕೊಂಡು ಬಂದು ಕುಂದಿರ್ಸ್ತಾನೆ ಮಕ್ಕಳೇ. ಅಹಂಕಾರದಿಂದ ಮಿತ್ರರನ್ನ ಕಳ್ಕೋತೆ, ಬಂಧುಗಳನ್ನ ಕಳ್ಕೋತೆ. ಅಲ್ಪ ಆಸೆಗೋಸ್ಕರ ತುಂಬಾ ಒಳ್ಳೆ ಗೆಳೆತನ, ಮಿತ್ರತ್ವ, ಬಂಧುತ್ವ, ಸ್ನೇಹಿತರು, ಕುಟುಂಬ ಕಳ್ಕೊಡ್ರಿ. ಅಲ್ಪ ಆಸೆ. ಕೆಲವರಿಗೆ ಸಿದ್ದೇಶ್ವರ ಮಹಾಸ್ವಾಮಿಗಳ ತರ ಪಟ್ಟ ಕೊಟ್ಟಿದ್ರು, ನನಗೇನು ಬೇಡ, ನನ್ನ ಹೆಸರಿನಲ್ಲಿ ಒಂದು ಪ್ರಶಸ್ತಿ ನನ್ನದೇ ಅಂತ ಒಂದು ಏನೂ ಇರಬಾರ್ದು, ಸಮಾಧಿ ಇರಬಾರ್ದು ಅಂತ ಹೇಳ್ಬಿಟ್ರು ಆ ಪುಣ್ಯಾತ್ಮ. ಆ ರೀತಿ ನಾನು ಹೇಗ್ ಬಂದೋ ಹಾಗೆ ಹೋದೆ. ಬರಿಗೆಯಲ್ಲಿ ಬಂದೆ, ಬರಿಗೆಯಲ್ಲಿ ಹೋದೆ, ನನ್ನ ನಂತರವೂ ಬರಿಗೆಯಲ್ಲಿ ಇಟ್ಬಿಡಿ. ಎಸ್, ಆ ಭಾವಕ್ಕೊಳಗಾಗಿ ನಿಮಗೆ ಕೇಳದೆಯೇ ಜಗನ್ಮಾತೆ ಕೊಡುತ್ತೆ. ಅಂಥದ್ದೊಂದು ವಿಚಿತ್ರ 2-8ನೇ ಮನೆಯಲ್ಲಿ ನಡೆಯೋ ಈ ಒಂದು ಗ್ರಹಗಳ ಸಂಧಿ ಇದೆಯಲ್ಲ, ಅದು ಸಿಂಹರಾಶಿ ಇರ್ಬೋದು, ಕುಂಭರಾಶಿ ಇರ್ಬೋದು. ಇವರಿಬ್ಬರಿಗೆ ನಡೆಯುತ್ತೆ ಮಕ್ಕಳ ಮ್ಯಾಜಿಕ್. ದಟ್ ಇಸ್ ಅ ಮ್ಯಾಜಿಕ್. ಕುಂಭರಾಶಿಯವರು ದಿವಾನ ಆಗಿದ್ದವ್ರು ದಿವಾಳಿ ಎಲ್ಲ. ನಾನು ನಡೆದಿದ್ದೆ, ನಾನು ಮಾಡಿದ್ದೆ, ನಾನು ತುಳಿದಿದ್ದೆ, ನಾನು ತಿಂದಿದ್ದೆ, ನಾನು ಗೆದ್ದಿದ್ದೆ, ಎಲ್ಲೋ ಹೋಗ್ಬಿಟ್ಟ ಕಣೋ ಅವನು. ಅವನ ಹೆಸರೇ ನೆನಪಿಲ್ಲ. ಎಸ್, ಇವತ್ತಿಗೂ ಒಂದು ಪ್ರಖ್ಯಾತ ದೇವಸ್ಥಾನ, ಒಬ್ರು ದಾನ ಕೇಳ್ತಾರೆ, ಅದನ್ನ ಒಬ್ರು ಪುಣ್ಯಾತ್ಮ ನಿಂತು ಮಾಡಿಸ್ತಾರೆ. ಆ ದೇವಸ್ಥಾನದವ್ರೆ ಅವ್ರ ಹೆಸರು ನೆನೆಸ್ಕೊಳ್ಳಲ್ಲ. ಅದನ್ನ ಆ ಜಾಗ ಮಂಜೂರು ಮಾಡಿ ಅದಕ್ಕೊಂದಷ್ಟು ಅಮೌಂಟ್ ಕೂಡ ಅವರೇ ಕೈಯಾರೆ ಕಟ್ಟಿ ಇವತ್ತು ಬೆಂಗಳೂರಿನ ಫೇಮಸ್ ಟೆಂಪಲ್ ಅದು. ಅಲ್ಲಿ ಒಂದು ಊಟ 350 ರೂಪಾಯಿ ಬಿಡಿ, ಅರ್ಥ ಆಗಿರುತ್ತೆ ಅಂತ ಅನ್ಕೋತಾನೆ. ಆ ಜಾಗ ಯಾರು ಕೊಡಿಸಿದ್ರು, ಹೇಗ್ ಕೊಟ್ರು, ಅವ್ರ ಹೆಸರು ಕೊಡಿಸ್ತವ್ರ ಹೆಸರು ಯಾರಿಗಾದ್ರೂ ನೆನಪಿದೆಯಾ? ಅದಕ್ಕೆ ದುಡ್ಡು ಕಟ್ಟಿದವ್ರು ಯಾರಿಗಾದ್ರೂ ನೆನಪಿದೆಯಾ? ಅವ್ರ ಪರವಾಗಿ ಅವ್ರು ಏನಾದ್ರೂ ಒಂದು ನೆನೆಸ್ಕೊಂಡು ನಿತ್ಯ ಅರ್ಚನೆ ಒಂದು ಮಾಡ್ತಿದಾರಾ? ನೆನೆಸ್ಕೊಂಡು ನೋಡಿ. ಲೈಕ್ ದ್ಯಾಟ್ ದಿವಾಳಿ ಕಣ್ಣಿಗೆ ಕಾಣಿಸೋಲ್ಲ. ಕಣ್ಣಿಗೆ ನೋಡಿ, ರಾಮ 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 ಅಂತೇವೆ. ರಾಮನಿಗೆ ಮೀರಿದ ಪರಮ ಭಾಗವತೋತ್ತಮ ರಾಮಾವತಾರದಲ್ಲಿ ಒಬ್ಬ ಇದ್ದ. ಯಾರು ಆತನ ಬಗ್ಗೆ ಹೆಚ್ಚಾಗಿ ಮಾತಾಡೋದೇ ಇಲ್ಲ ಮಕ್ಕಳೇ. ಯಾವಾಗಲೂ ಒಂದ್ಸಲಿ ನನ್ನ ಗುರುಗಳು ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ? ನೋಡಿ, ತಾನಾಗಿ ಮಾಡುವುದು ಧರ್ಮ, ಇದ್ದದ್ದನ್ನ ಕೊಡುವುದು ಧರ್ಮ, ಇದ್ದರೂ ತೆಗೆದುಕೊಳ್ಳದೇ ಇರುವುದು ತ್ಯಾಗ. ಅದನ್ನ ಮಾಡಿದವನು ಒಬ್ಬನೇ ಒಬ್ಬ, ಅದು ರಾಮನ ಸೋದರ ಭರತ ಚಕ್ರವರ್ತಿ. ಅಖಂಡ ಬ್ರಹ್ಮಚಾರಿ 14 ವರ್ಷ ನಂದಿಗ್ರಾಮದಲ್ಲಿ ರಾಮನ ಸಿಂಹಾಸನದ ಮೇಲೆ, ದಶರಥರ ಸಿಂಹಾಸನದ ಮೇಲೆ ಪಾದಕಗಳನ್ನ ತಗೊಬಂದಿಟ್ಟು ಪೂಜೆ ಮಾಡಿ, ನಾನು ನನ್ನ ಅಣ್ಣನಂತೆಯೇ ಇರುತ್ತೇನೆ ಅಂತ ನಾರು ಮಡಿಯುಟ್ಟು ಬ್ರಹ್ಮಚಾರಿಯಾಗಿ ಇದ್ದ ಮಕ್ಕಳೇ. ನೋಡಿ, ಎಲ್ಲಾ ಇದ್ದು ಬ್ರಹ್ಮಚಾರಿಯಾಗಿರೋದಿದೆಯಲ್ಲ, ಅವನ್ ನೆನ್ಸಿದ್ದ ಹೆಣ್ಣು, ನೆನ್ಸಿದಂದ ಚಕ್ರವರ್ತಿ, ಕ್ಷತ್ರಿಯರು, ರಾಜ. ರಾಮ ಆದ್ರೂ ಕಾಡಲ್ಲಿದ್ದ, ನನ್ನ ಪ್ರಭು. ಸೀತಮ್ಮನ ಜೊತೆಯಲ್ಲಿದ್ದ, ಲಕ್ಷ್ಮಣನ ಜೊತೆಯಲ್ಲಿದ್ದ. ಯಾರು ಇಲ್ಲದಿದ್ರು, ಯಾರೂ ಇಲ್ಲದೆ ಬದುಕೋದೇ ಕಷ್ಟ. ಆದ್ರೆ ಎಲ್ಲ ಇದ್ದು ಅನುಭವಿಸದೆ ಬದುಕೋದೊಂದು ಇದೆಯಲ್ಲ, ಅದಕ್ಕಿಂತ ವೈರಾಗ್ಯ ಭಾವ ಜಗತ್ತಲ್ಲಿ ಯಾರಿಗೂ ಇಲ್ಲ ಮಕ್ಕಳೇ. ಬಹಳ ಕಷ್ಟ. ನನ್ನ ಭರತ ಚಕ್ರವರ್ತಿ ಅದನ್ನ ನಡೆಸ್ಕೊಟ್ಟ. ಹೌದು,
ಅದನ್ನೇ ತ್ಯಾಗ ಅನ್ನೋದು. ಎಲ್ಲ ಬಂದರು ಬೇಡ ಅಂತ ತನ್ನ ಪಾಡಿಗೆ ಏನು ಬೇಡ. ಆ ಕಾಲಘಟ್ಟದಲ್ಲಿ ನಾವು ಭರತರನ್ನ ನೋಡಿದ್ರೆ ಈ ಕಾಲಘಟ್ಟದಲ್ಲಿ ಅಂತ ಮಹಾಪುರುಷರುಗಳು ಕೆಲವರು ಇದ್ದಾರೆ. ಜಾತಿ ಧರ್ಮಗಳನ್ನ ಮೀರಿದರು. ಸಿದ್ಧಗಂಗಾ ಮಹಾಸ್ವಾಮಿಗಳು, ಸಿದ್ದೇಶ್ವರ ಸ್ವಾಮಿಗಳು, ಅಬ್ದುಲ್ ಕಲಾಂ ರೀ, ವಿವೇಕಾನಂದರ್ ರೀ, ಹುಡುಕ್ ನೋಡಿ ಅವ್ರನ್ನ. ಏನಾದ್ರೂ ಇಟ್ಕೊಂಡಿದ್ರ ಅಬ್ದುಲ್ ಕಲಾಂ ಜಿ, ಅಯ್ಯೋ ರೋಮವು ನಿಲ್ಲುತ್ತೆ. ಇಲ್ಲಿ ನೋಡಿ ಸೊ ವಿಶೇಷವಾಗಿ ಕುಂಭಕ್ಕಂಥದ್ದೊಂದು ವಿಚಿತ್ರ ಪ್ರಳಯ ಉಂಟು. ಈ ಪ್ರಳಯ ನಿಮ್ಮನ್ನ ಚಕ್ರವರ್ತಿ ಮಾಡಬಹುದು. ಏನೂ ಇಲ್ಲದ, ಯಾರೂ ಇಲ್ಲದ, ಮರೆಯಾಗಿ ಮಾಡಿ, ಗುಟ್ಟಾಗಿ ಮಾಡಿ, ಹೇಳ್ಕೊಳ್ಳೋದು ಬೇಡ. ಸಕ್ಸಸ್ ಬಂದ್ಮೇಲೆ ಊರಿಗೆಲ್ಲ ಗೊತ್ತಾಗುತ್ತೆ, ಬಿಡಿ, ಅದ್ ನೋಡೋಣ. ಕಳ್ಕೊಂಡಿದೆ ಅದನ್ನೂ ಹೇಳಬೇಡಿ, ನೋವಾಗಿದೆ ಅದನ್ನೂ ಹೇಳಬೇಡಿ, ಅಮ್ಮನವರೆಗೂ ಒಪ್ಪಿಸ್ಬೇಡಿ. ದೈವವೇ ನಡೆಸುತ್ತದೆ ನಮ್ಮನ್ನ. ಇನ್ನು ಮೀನರಾಶಿ ನಿಮ್ಮ ಮನೆಯಲ್ಲೇ ಗ್ರಹಣ ಇರೋದ್ರಿಂದ ಹೆಜ್ಜೆ ಹೆಜ್ಜೆಗೂ ಹುಷಾರಾಗಿ. ಅಷ್ಟಮಾಧಿಪತಿ, ಷಷ್ಟಾಧಿಪತಿ, ಸಪ್ತಮಾಧಿಪತಿ, ಪಂಚಮಾಧಿಪತಿ, ಸುಖಾಧಿಪತಿ, ವಿಜಯಾಧಿಪತಿ, ಲಾಭಾಧಿಪತಿ, ವ್ಯಯಾಧಿಪತಿ, ಇಷ್ಟು ಜನ ಡಾನ್ಸ್ ಆಡ್ತಾ ನಿಮ್ಮ ಮನೇಲಿ ಕೂತಿದ್ದಾರೆ. ಇದು ಬಲಿ ಚಕ್ರವರ್ತಿ ನಾನೇ ಮಾಡಿದ್ದು, ನನ್ನಿಂದಲೇ ಸರಿ ಅಂದುಕೊಂಡಂಥದ್ದು ಪ್ರಾತಾಳಕ್ಕೆ ತುಳಿದು ಬಿಡುತ್ತು. ತ್ರಿವಿಕ್ರಮನಾಗಿ ವಾಮನವತಾರ. ಹೌದು, ಇದು ನೆನಪಿಟ್ಟುಕೊಳ್ಳಿ. ಪಾತಾಳಕ್ಕೆ ಪ್ರಹ್ಲಾದರ ಮೊಮ್ಮಗ ಅಂತ ಕೂಡ ಬಿಡ್ಲಿಲ್ಲ. ಪ್ರಹ್ಲಾದರು ಮಾತು ತಗೊಂಡಿದ್ರು, ನನ್ನ ವಂಶಸ್ಥರಿಗೆ ಏನು ತೊಂದರೆ ಆಗ್ಬಾರ್ದು ಅಂತ. ಆಯ್ತು ಅಂತ ಮಾತು ಕೊಟ್ಟಿತ್ತು ವಿಧಿ ವಿಧಾತ. ಆದ್ರೂ ಬಿಡ್ಲಿಲ್ಲ, ಪಾತಾಳ ಲೋಕಕ್ಕೆ ತಳ್ಳಿಬಿಡ್ತು. ನಾನು 100 ಅಶ್ವಮೇಧ ಯಾಗಂ ಎಂದೃಪದವಿಯಂ ಒಂದು ಕೊಟ್ಟಿದೆ ಅಲ್ಲಪ್ಪ, ತೃಪ್ತಿಯಾಗಿರಿ. ಒಂದು ಮನೆ, ಒಂದು ಬದುಕು, ಒಂದು ಹೆಸರು, ಒಂದು ಕೆಲಸ ಇರ್ಲಿ, ಬಂದಾಗ ಬರ್ಲಿ. ಏನಕ್ಕೆ ಅತಿಯಾಗಿ ದಾಹ, ಅತಿಯಾಗಿ ಅಷ್ಟು ಗ್ರಹ ಸೇರ್ಕೊಂಡಿದೆ ಅಂದ್ರೆ ಹಾಗೆ. ಏನೋ ಇಲ್ಲ ಇದಿರ್ಬೇಕು, ತುಪ್ಪನೇ ಇರ್ಬೇಕು, ಇಲ್ಲ ಹೋಳಿಗೆ ಇರ್ಬೇಕು, ಎಲ್ಲ ಇದಿರ್ಬೇಕು. ಹವಾ ಚೋಡ್ದು ಕೈಗೆ ಕಾಲಿಗೆ. ನಾನೇನ್ ಗೊತ್ತಾ ಅಂತ ಕಂಕಣಂ, ಅವನ ಕಂಕಣಂ ಬೇರೆ. ಎಚ್ಚರಿಕೆ ಎಚ್ಚರಿಕೆ. ಮೀನಂ ದೈವ ಪ್ರಣಾಳಿಕಂ. ಅದರಿಂದ ಪರಿಹಾರ ಏನ್ ಮಾಡಬೇಕು ಅನ್ನತಕ್ಕಂಥದ್ದನ್ನ ಹೇಳ್ತೇನೆ. ಒಂದು ಪುಟ್ಟ ವಿರಾಮ ತಗೊಬಂದು ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ. ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ, ನಮಾಮಿ ಶಂಕರ. ಎಲ್ಲರೂ ಮಹಾಮೃತ್ಯುಂಜಯ ಜಪ ಮಾಡ್ಕೊಳ್ಳಿ ಮಕ್ಕಳ. ಎಲ್ಲರೂ ಶಿವನಿಗೆ ಲಿಂಗಾಷ್ಟಕಂ, ರುದ್ರಾಷ್ಟಕಂ ಜಪ ಮಾಡ್ಕೊಳ್ಳಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಆತನೊಬ್ಬನೇ ನಿಲ್ಲಿಸಬಲ್ಲ ಎಲ್ಲವನ್ನ. ಹಾಗೂ ನವಗ್ರಹ ನಾಯಕಿ ಆ ತಾಯಿ ಜಗನ್ಮಾತೆ, ಆಕೆಯನ್ನ ದುಮ್ ದುರ್ಗೈ ನಮಃ, ದುಮ್ ದುರ್ಗೈ ನಮಃ. 9 ದಿನವಾದರೂ ಇಲ್ಲ, 42, 48 ದಿನವಾದರೂ ಹೊಸ್ಲಲ್ಲಿ ದೀಪ. ನಮಗೆ ಅಂತ ಒಂದು ಮನೆ ಕೊಟ್ಟಿದ್ದಾನೆ, ಬಾಡಿಗೆ, ಭೋಗ್ಯ, ಸ್ವಂತ ಅದೆಲ್ಲ ಬಿಟ್ಟು ಹೊರಗಡೆ ಒಂದು ದೀಪ ಹಚ್ಕೊಳ್ಳಿ ಮಕ್ಕಳೇ. ಪಶು ಪಕ್ಷಿ ಪ್ರಾಣಿಗಳಿಗೆ ಹಿರಿಯರನ್ನ ಗೌರವಿಸಿ, ಪರಸ್ತ್ರೀಗೆ ನಮನ ಮಾಡಿ, ಪರಪುರುಷರು ನಮನ ಮಾಡಿ, ದೂರ ಇದ್ದು ಬಿಡಿ. ಪರದನ ದೂರ ಇದ್ದು ಬಿಡಿ. ಭಗವಂತ ಅಂತ ಭಾವ ಕೊಡು. ಒಳ್ಳೇದ್ ಮಾಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದ್ ಮಾಡೋದು ಬೇಡ, ಕೆಟ್ಟ ಆಲೋಚನೆಗಳು ಬರೋದು ಬೇಡ, ಕೆಟ್ಟದಕ್ಕೆ ಆಸೆ ಪಡೋದು ಬೇಡ ಅನ್ನತಕ್ಕಂಥದಕ್ಕೋಸ್ಕರ ಮನಸ್ಸಿನಲ್ಲಿ ಆದಷ್ಟು ಓಂ ನಮಃ ಶಿವಾಯ, ಓಂ ದುಮ್ ದುರ್ಗೈ ನಮಃ. 2ರಲ್ಲಿ 1 ಇಲ್ಲ 2 ದುರ್ಗಾ ಸಹಸ್ರನಾಮ, ತ್ರಯಂಬಕಂ. ಆ ತ್ರಯಂಬಕ ಮಂತ್ರವನ್ನ ಕೇಳ್ತಾ ಇರಿ, ಹೇಳ್ಕೊತಾ ಇರಿ.
ಸಮಾಧಾನ ಆಗಲಿ ಅಂತ ಹೇಳ್ತಾ, ಪೂರ್ವಭಾದ್ರ ನಕ್ಷತ್ರ ವಿಶೇಷವಾಗಿ ಗುರು ನಕ್ಷತ್ರ, ಮೇಷರಾಶಿ. ಚಂದ್ರ ಗುರುಸಾರದಲ್ಲಿದ್ದು ಗುರು ಧನಸ್ಥಾನದಲ್ಲಿರೋದ್ರಿಂದ ಧನವೃದ್ಧಿ ಚೆನ್ನಾಗಿದೆ. ಲಾಭಂ, ಗೌರವಂ, ಟೀಚಿಂಗ್, ಪ್ರೀಚಿಂಗ್, ಕೌನ್ಸಿಲಿಂಗ್, ವೈದಿಕ ವಿದ್ಯೆ, ವೈದಿಕ ಬದುಕು, ವೈದಿಕ ಜೀವನ, ದಾರಿ ತೋರಿಸುವ ಯಾವುದೇ ಒಳ್ಳೆ ದಾರಿ, ಒಳ್ಳೆಯದು ಅನ್ನೋದು ಏನೇನಿದೆಯೋ ಅದರೆಲ್ಲದರಲ್ಲೂ ಗೆಲುವೆ. ವೃಷಭ ರಾಶಿ ತುಂಬಾ ಒಳ್ಳೆಯವರಾಗ್ಲಿಕ್ಕೆ ಹೋಗ್ಬೇಡಿ. ಟ್ಯಾಕ್ಸು, ಕೆಲವೊಂದು ವೃತ್ತಿಗಳಿದ್ದಾವೆ ಮಕ್ಕಳೇ, ಅಲ್ಲಿ ಪೊಲೀಸು, ನೀವು ಒಳ್ಳೇದಾಗಿ ಹೇಳೋ ಕಳ್ತನ ಮಾಡಿದ್ದು 2 ತಾಟ್ ಬೇಕಾಗುತ್ತೆ. ಪಬ್ಲಿಕ್ನ ಭಯ ಪಡಿಸ್ತೀಯ ನೀನು, ಡೀಲಿಂಗ್ ಮಾಡ್ತೀಯ ನೀನು, ಕುಡಿದು ಬಿಟ್ಟು ಬಂದು. ನಮ್ಮಂಥವ್ರು ಅವ್ರ ಹತ್ರ ಹೋದ್ರು ಚುಚ್ಚು ಬಿಡ್ತಾರಪ್ಪ. ಯಾರ ಹತ್ರ ಹೋಗ್ಬೇಕು? ಪೊಲೀಸ್ ಹತ್ರನೇ ಹೋಗ್ಬೇಕು. ಪೊಲೀಸ್ ಯಾವನವನು, ಅವ್ರ ಭಾಷೆ ಕರೆಕ್ಟೇ, ಅವ್ರು ಕರೆಕ್ಟೇ. ಇಲ್ಲ ಅಂದ್ರೆ ಪ್ರಕೃತಿ ಪ್ರಳಯ ಆಗ್ಬಿಡುತ್ತೆ. ಅಂತ ಒಂದು ಅನಾಹುತಗಳು ಮೈ ಮೇಲೇನೆ ಬರ್ತಾರೆ, ಕೇಳೋದೇ ಇಲ್ಲ. ಸೊ ತುಂಬಾ ನೀವು ಟ್ಯಾಕ್ಸ್ ಆಫೀಸರ್ ತುಂಬಾ ಒಳ್ಳೆಯವರಾಗ್ಲಿಕ್ಕೆ ಹೋಗ್ಬೇಡಿ. ನೀವು ಕಡಕ್ ಛಾಯಗೆ ಇರಿ, ಗೆಲುವು ನಿಮ್ಮದು. ಮಿಥುನ ರಾಶಿ ಚೆನ್ನಾಗಿದೆ. ಮೆಡಿಕಲ್ ಲೈನ್, ಫಾರ್ಮಸ್ಯೂಟಿಕಲ್ ಲೈನ್, ಡಾಕ್ಟ್ರು, ಫಾರ್ಮಸಿ, ಕಾಂಪೌಂಡರ್, ಫಿಸಿಯೋಥೆರಪಿ ಇಂತಹವುಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥವರಿಗೆ ವಿಶೇಷ ಅಭಿವೃದ್ಧಿಯ ದಿನ ಆಗತಕ್ಕಂಥ ಒಂದು ದಿನ ಚೆನ್ನಾಗಿದೆ ವಿಶೇಷವಾಗಿ. ಇನ್ನು ಕರ್ಕಾಟಕ ರಾಶಿ, ಅಷ್ಟಮದಲ್ಲಿ ಚಂದ್ರ, ಸ್ವಲ್ಪ ಖರ್ಚು ಅಷ್ಟೇ. ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಮಕ್ಕಳಿಗೋಸ್ಕರ, ಮಡದಿಗೋಸ್ಕರ, ಪತಿಗೋಸ್ಕರ, ಜವಾಬ್ದಾರಿಗೋಸ್ಕರ ಸ್ವಲ್ಪ ಖರ್ಚು ಬಿಟ್ರೆ ಇನ್ನೇನು ತೊಂದರೆ ಇಲ್ಲ. ದೂರದ ಕೆಲಸ, ದೂರದ ಬದುಕು ಒಂದು ಸ್ವಲ್ಪ ಒತ್ತಡ ಆಗ್ತಕ್ಕಂಥ ಒಂದು ಛಾಯೆ ಉಂಟು. ಇನ್ನು ವಿಶೇಷವಾಗಿ ಸಿಂಹರಾಶಿ, ಕೇಂದ್ರದಲ್ಲಿ ಚಂದ್ರ, ಕೇಂದ್ರದಲ್ಲಿ ಗುರುಚಂದ್ರ ಯೋಗ. ಟೀಚರು, ಲೆಕ್ಚರರು, ಜಡ್ಜು, ಲಾಯರು, ಡಾಕ್ಟರು, ನೆರಳು ಕೊಡುವಂಥ ಕೆಲಸ, ಅನ್ನ ಕೊಡುವಂಥ ಕೆಲಸ, ಪೌರೋಹಿತ್ಯ ಕೆಲಸ, ಬದುಕು ಕೊಡಿಸುವಂಥ ಕೆಲಸ, ದಾರಿ ತೋರಿಸುವ ಕೆಲಸ, ಸೈಕಾಲಜಿಸ್ಟ್ಗಳು, ಸಮಾಧಾನ ಮಾಡುವಂಥವ್ರು, ನ್ಯೂಟ್ರಿಷನಲ್ ಸ್ಪೆಷಲಿಸ್ಟ್ಗಳು, ಹಾರ್ಟ್ ಸ್ಪೆಷಲಿಸ್ಟ್ಗಳು, ಅದ್ಭುತವಾದಂಥ ಒಂದು ದಿನವಾಗಿರುತ್ತೆ. ಕನ್ಯಾ ರಾಶಿ, ಚಂದ್ರ 6ನೇ ಮನೆ, ದಿಢೀರ್ ದೂರ ಪ್ರಯಾಣ, ದೂರದ ಕೆಲಸ, ದೂರದ ಬದುಕು, ದೂರದ ಜೀವನ, ದೂರದ ವೃತ್ತಿ, ಸ್ವಲ್ಪ ತೊಳಲಾಟವಿದ್ರು ಗುರುಸಾರ ಅಲ್ವಾ, ಏನೂ ಇಲ್ಲ. ಮಕ್ಕಳೊಂದಿಗೆ, ಕುಟುಂಬದೊಂದಿಗೆ, ಆತ್ಮೀಯರೊಂದಿಗೆ ಒಡನಾಟ, ಸುತ್ತಾಟ, ಭೋಜನ ಕೂಟ. ಇನ್ನು ವಿಶೇಷವಾಗಿ ತುಲಾ ರಾಶಿ, ಚಂದ್ರ ಪಂಚಮದಲ್ಲಿ, ಗುರುಸಾರ, ಗುರು ಅಷ್ಟಮದಲ್ಲಿ. ಯಾರಿಗೋ ಸಾಲ ಕೊಡ್ಸೋದು, ಶೂರಿಟಿ ಕೊಡೋದು, ಯಾರನ್ನೋ ನಂಬೋದು, ವ್ಯವಹಾರ ಮಾಡೋದು, ಹತ್ತಿರದವ್ರ ಜೊತೆ ದುಡ್ಡು ಕೊಟ್ಬಿಡೋದು, ಅವೆಲ್ಲ ಮಾಡಕ್ ಹೋಗ್ಬೇಡಿ. ಈ ಕಲಿಯುಗ ನಿಮ್ಮ ಕಾಲಿಗೆ ಬೀಳ್ತಾನೆ. ನಿಮ್ಮ ಪಾದಾರವಿಂದಗಳಿಗೆ ನಮಸ್ಕಾರ ಅಂತ ಹಾಗಾಗಿ ಹೇಳೋದು ಇದಕ್ಕೆ. ಅದು ಬೇಡವೇ ಬೇಡ. ಬ್ಯಾಂಕ್ಗೆ ನೀವು ನಂಬಲ್ಲ, ನಂದೊಂದು ಕ್ರೆಡಿಟ್ ಕಾರ್ಡ್ಗೆ 46 ಪೈಸೆ ನೀನು ಕಟ್ಟಬೇಕು ಅಂತ ಬಂದಿದೆ. ನೋಡೋಣ ಅಂದ್ರೆ ಅದ್ 4 ದಿನ ಆದ್ಮೇಲೆ ಅದಕ್ಕೆ ಪೆನಾಲ್ಟಿ ಎಲ್ಲ ಸೇರ್ಸೋಣ. 46 ಪೈಸೆ ಬ್ಯಾಂಕ್ ಅವ್ನು ಬಿಟ್ಟಿಲ್ಲ. 46 ರೂಪಾಯಿ, ₹1 ಕೂಡ ಅಲ್ಲ ಮಕ್ಕಳೇ, 46 ಪೈಸೆ ಅಂತ ಹಾಕಿದಾನೆ. ಅದಕ್ಕೂ ಇಂಟ್ರೆಸ್ಟ್ ಸೇರಿಸಿ ಎಷ್ಟು ಹಾಕಿದಾನೆ? ₹3.46 ಅಂತ. ಪೆನಾಲ್ಟಿ, ಲೇಟ್ ಚಾರ್ಜು, ಅದು ಇದು ಅಂತ 46 ಪೈಸೆಗೆ ಎದುಗುಂಡುಗಳ. ನಮ್ಮದೇ ಬ್ಯಾಂಕು, ನಮ್ಮ ದುಡ್ಡು, ನಮ್ಮದೇ ಸರ್ಕಾರ, ನಮಗೆ ಟ್ಯಾಕ್ಸ್ ಹಾಕಿ, ಇಲ್ಲದ ಬಡ್ಡಿ ಹಾಕಿ, ಲೇಟ್ ಚಾರ್ಜ್ ಹಾಕಿ, ಅದು ಹಾಕಿ, ಇದು ಹಾಕಿ ಅಂತ. ಅರ್ಥ ಮಾಡ್ಕೊಳ್ಳಿ. ಸೊ ಎಚ್ಚರಿಕೆ, ತೀರಾ ಒಳ್ಳೆತನಕ್ಕೆ ಹೋಗಿ ಪಿಗ್ಗಿ ಬೀಳ್ತಿರು, ಹುಷಾರು. ಇನ್ನು ವೃಶ್ಚಿಕ ರಾಶಿ, ಸುಖದಲ್ಲಿ ಚಂದ್ರ ಸುಖಕಾರಕ, ಸುಖವಿಲ್ಲದೆ ಇನ್ನೇನಿರುತ್ತೆ. ಚೆನ್ನಾಗಿದೆ. ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಪುಸ್ತಕ, ಬರವಣಿಗೆ, ಲೇಖನ, ಸಿಹಿ ಪದಾರ್ಥಗಳು, ಟೀಚಿಂಗ್, ಕೋಚಿಂಗ್, ಟ್ರೈನಿಂಗ್, ಗೈಡಿಂಗ್, ಮಾರ್ಗದರ್ಶನ ವೃತ್ತಿಗಳು, ಅದ್ಭುತ ಪ್ರಗತಿ. ಇನ್ನು ಧನಸ್ಸು ರಾಶಿ, ಧೈರ್ಯದ ಮನೆಯಲ್ಲಿ ಚಂದ್ರ, ಧೈರ್ಯ, ಸಾಹಸ, ಲಕ್ಷ್ಮಿ. ಹೋಗಿ ಒಳ್ಳೆ ಕಾರ್ಯ, ಒಳ್ಳೇದು ಅನ್ನಿಸ್ತಿದೆ, ಒಳ್ಳೆಯವ್ರು ಹೇಳಿದ್ದಾರೆ, ಒಳ್ಳೆಯವ್ರ ಆಶೀರ್ವಾದ ಇದೆ, ಒಳ್ಳೆಯವ್ರ ಗೈಡೆನ್ಸ್ ತಗೊಂಡಿದ್ರೆ ಮುಂದಕ್ಕೆ ಹೋಗಿ ಗೆಲುವು ನಿಮ್ಮದು. ಮಕರ ರಾಶಿ,
ನಿಮಗೂ ಚೆನ್ನಾಗಿದೆ. ಶನಿಚಂದ್ರ ಯೋಗ, ಶನಿಯೂ ಕೂಡ ವಿಶೇಷವಾಗಿ ಗುರುಸಾರದಲ್ಲಿದ್ದು, ಚಂದ್ರ ಕೂಡ ಗುರುಸಾರದಲ್ಲಿರೋದ್ರಿಂದ ಧನಸ್ಥಾನದಲ್ಲಿ ಚಂದ್ರ ಗುರುಸಾರ, ಪಂಚಮದಲ್ಲಿ ಗುರು, ಮಕ್ಕಳಿಂದ ಹೆಸರು, ಮಕ್ಕಳಿಗೋಸ್ಕರ ಏನ್ ಮಾಡ್ತಿದ್ದೀರಿ. ನಾವು ನೋಡಿ ನಮ್ಮ ಹಿರಿಯರು ಏನೋ ಮಾಡಿದ್ದಾರೆ ಪುಣ್ಯ ಮಕ್ಕಳೇ, ಈ ಮಗುವಾಗಿ ನಾನು ಅನುಭವಿಸ್ತಿದ್ದೇನೆ. ಈ ಜನ್ಮದಲ್ಲಿ ಇಷ್ಟು ದೊಡ್ಡ ಹೆಸರು ಕೀರ್ತಿ ಇದೆಲ್ಲ ನನ್ನದಲ್ಲ. ನನ್ನ ಹಿರಿಯರು ಯಾರು, ಏಪ್ಪ ನಿನ್ನ ಮಕ್ಕಳು ನಿನ್ನ ಮೊಮ್ಮಕ್ಕಳು ತಂಪಾಗಿರ್ಲಿ ಅಂತ ಯಾರೋ ಆಶೀರ್ವಾದ ಮಾಡಿದ್ದಾರೆ ಮಕ್ಕಳೇ. ಅದು ಅಂತ ಒಂದು ದಿನ ಮಾಡಿ ನಿಮ್ಮ ಮಕ್ಕಳು ಪಡ್ಕೊಂಡು ಬಂದಿದ್ದಾರೆ ಸುಯೋಗ ನಿಮ್ಮ ಸೇವೆಯನ್ನ. ಇನ್ನು ಕುಂಭರಾಶಿ, ಪೂರ್ಣ ತೃಪ್ತಿ, ಗುರು ಕಾರ್ಯ, ಧರ್ಮ ಕಾರ್ಯ, ದೇವಕ್ಷೇತ್ರ, ಧರ್ಮಕ್ಷೇತ್ರ, ಅನ್ನದಾನ, ವಸ್ತ್ರದಾನ, ಇಂಥದ್ದು ಏನೋ ಒಂದು ಮಾಡ್ತಿದ್ದೀರಿ, ಮುಂದುವರಿಸಿ. ದೈವವೇ ನಿಮ್ಮ ಜೊತೆ ಇದ್ದು ನಡೆಸುತ್ತದೆ. ಇನ್ನು ಮೀನರಾಶಿ, ಸ್ವಲ್ಪ ಖರ್ಚು. ಚಂದ್ರ 12, ಗೌರವಕ್ಕೋಸ್ಕರ, ಹೆಸರಿಗೋಸ್ಕರ, ಧರ್ಮಕ್ಕೋಸ್ಕರ, ಒಳ್ಳೇದಕ್ಕೋಸ್ಕರ, ವರ್ಕರ್ಸ್ಗೋಸ್ಕರ, ಜೊತೆಯಲ್ಲಿರೋ ಪಾರ್ಟ್ನರ್ಸ್ಗೋಸ್ಕರ, ಫ್ರೆಂಡ್ಸ್ಗೋಸ್ಕರ, ರಿಲೇಟಿವ್ಸ್ಗೋಸ್ಕರ, ಮಕ್ಕಳಿಗೋಸ್ಕರ, ಮಕ್ಕಳ ಅಭಿವೃದ್ಧಿಗೋಸ್ಕರ ಖರ್ಚಷ್ಟೇ. ಎಲ್ಲ ಒಳ್ಳೇದಕ್ಕೆ. ನಮ್ಮ ಮಕ್ಕಳು ಖರ್ಚು ಮಾಡೋದು ಕೂಡ ಖರ್ಚು ಅಂತ ಹೇಳ್ಬಿಟ್ರೆ ಹೌದಲ್ವಾ, ತಪ್ಪಾಗುತ್ತೆ. ಚೆನ್ನಾಗಿದೆ, ಖರ್ಚಷ್ಟೇ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.